ಎಲ್ಲ ವಿದ್ಯಾರ್ಥಿಗಳಿಗೂ 10ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸ್ವಾಗತ. ವಿದ್ಯಾರ್ಥಿಗಳೇ, ಸರ್ವೇ ಸಾಮಾನ್ಯವಾಗಿ ನಾವು ಎಲ್ಲಿ ವಾಸ ಮಾಡ್ತಾ ಇದ್ದೀವಿ? ಭೂಮಿಯ ಮೇಲೆ ವಾಸವನ್ನ ಮಾಡ್ತಾ ಇದ್ದೀವಿ. ಭೂಮಿ ಯಾವುದರಿಂದ ಆವೃತವಾಗಿದೆ? ಮಣ್ಣಿನಿಂದ ಆವೃತವಾಗಿರ್ತಕ್ಕಂಥದ್ದು. ಹಾಗಾದ್ರೆ ಮಣ್ಣು ಅಂತಕ್ಕಂಥದ್ದು ಹಾಗೇನೆ ಸೃಷ್ಟಿಯಾಗಿರ್ತಕ್ಕಂಥದ್ದ? ಇಲ್ಲ. ಸಾವಿರಾರು ಕೋಟ್ಯಾನು ವರ್ಷಗಳ ಹಿಂದೆ ಏನು ಕೆಲವೊಂದು ಘಟನೆಗಳು, ಶಿಲೆಗಳು ಅಂತಕ್ಕಂಥವಿದ್ವು. ಆ ಶಿಲೆಗಳಿಂದ ಭೂಮಿ ಅಂತಕ್ಕಂಥದ್ದು ಸೃಷ್ಟಿಯಾಗಿರ್ತಕ್ಕಂಥದ್ದು. ಭೂಮಿಯ ಮಣ್ಣು ಅಂತಕ್ಕಂಥದ್ದು ಕೂಡ ಸೃಷ್ಟಿಯಾಗಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ ಅಲ್ವಾ? ಹಾಗಾದ್ರೆ ಇಲ್ಲಿ ಮಣ್ಣು ಅಂತಕ್ಕಂಥದ್ದೇನಿದೆ, ಈ ಒಂದು ಮಣ್ಣು ಅಥವಾ ಗುಡ್ಡ ಪ್ರದೇಶಗಳು ಅಂತಕ್ಕಂಥವೇನಿದ್ದಾವೆ, ಈ ಒಂದು ಗುಡ್ಡ ಪ್ರದೇಶಗಳು ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥವು ಅಥವಾ ಮಾನವ ನಿರ್ಮಿತವ? ಪ್ರಕೃತಿ ದತ್ತವಾಗಿ ನಿರ್ಮಾಣವಾಗಿರ್ತಕ್ಕಂಥವನ್ನ ನಾವು ಭೂಮಿ ಅಥವಾ ಗುಡ್ಡಗಳು ಅಥವಾ ಮಣ್ಣುಗಳು ಅಂತ ಕರಿತೀವಿ. ಈ ಒಂದು ಮಣ್ಣು ಅಂತಕ್ಕಂಥದ್ದೇನಿದೆ, ಈ ಒಂದು ಮಣ್ಣನ್ನ ನಾವು ಈ ಒಂದು ಅವಧಿಯಲ್ಲಿ ಸಂಪೂರ್ಣವಾಗಿ, ಮಣ್ಣು ಅಂದ್ರೆ ಏನು, ಮಣ್ಣಿನ ವಿಧಗಳು ಎಷ್ಟಿದಾವೆ, ಮಣ್ಣಿನ ಸವೆತ ಅಂತಕ್ಕಂಥದ್ದಂದ್ರೆ ಏನು, ಮಣ್ಣಿನ ಸವೆತಕ್ಕೆ ಕಾರಣಗಳೇನು, ಮಣ್ಣಿನ ಸವೆತದಿಂದ ಉಂಟಾಗ್ತಕ್ಕಂತಹ ಪರಿಣಾಮಗಳೇನು ಅಲ್ವಾ? ಹಾಗೇನೆ ಆ ಒಂದು ಸವೆತಕ್ಕೆ ಒಳಗಾಗಿರ್ತಕ್ಕಂಥ ಮಣ್ಣನ್ನ ನಾವು ಹೇಗೆ ತಡೆಗಟ್ಟಬೇಕು, ಮುನ್ನೆಚ್ಚರಿಕಾ ಕ್ರಮಗಳು ಏನೇನಿದಾವೆ ಅನ್ನುವ ಒಂದು ಅಂಶವನ್ನ ಈ ಒಂದು ಅವಧಿಯಲ್ಲಿ ನಾವು ಅಧ್ಯಯನವನ್ನ ಮಾಡಬೇಕಾಗುತ್ತೆ. ಓಕೆ, ಹಾಗಾದ್ರೆ ಇವತ್ತು ಭೂಗೋಳಶಾಸ್ತ್ರದ ಮತ್ತೊಂದು ಅಧ್ಯಯನವಾಗಿರ್ತಕ್ಕಂಥ ಪಾಠ ಯಾವ್ದಪ್ಪ ಅಂತಂದ್ರೆ ಭಾರತದ ಮಣ್ಣುಗಳು ಅಲ್ವಾ? ಇದು ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥದ್ದು, ಅಂದ್ರೆ ನೈಸರ್ಗಿಕ ದತ್ತವಾಗಿನೇ ಬೆಳೆದಿರ್ತಕ್ಕಂಥದ್ದು ಅಥವಾ ಸೃಷ್ಟಿಯಾಗಿರ್ತಕ್ಕಂಥದ್ದು. ಯಾವುದು? ಮಣ್ಣು ಅಂತಕ್ಕಂಥದ್ದು ಅಲ್ವಾ? ಹೇಗೆ ಸೃಷ್ಟಿ ಆಯ್ತು? ಹಾಗಾದ್ರೆ ಭಾರತದಲ್ಲಿ ವಿವಿಧ ರೀತಿಯ ಮಣ್ಣುಗಳನ್ನ ನಾವು ಕಾಣ್ತಾ ಇದ್ದೀವಿ ಅಲ್ವಾ? ಹಾಗಾದ್ರೆ ಈ ಒಂದು ಮಣ್ಣು ಅಂತಕ್ಕಂಥದ್ದು ನೈಸರ್ಗಿಕ ದತ್ತವಾಗಿ, ಇಲ್ಲಿ ಯಾವುದೇ ಮಾನವ ನಿರ್ಮಿತ ಅಂತಕ್ಕಂಥದ್ದು ಅಲ್ಲ ಅಲ್ವಾ? ಪ್ರಕೃತಿ ದತ್ತವಾಗಿ, ನೈಸರ್ಗಿಕ ದತ್ತವಾಗಿರ್ತಕ್ಕಂಥ ಒಂದು ಸಂಪನ್ಮೂಲ. ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಮಣ್ಣು ಕೂಡ ಒಂದು ಸಂಪನ್ಮೂಲವಾಗಿರ್ತಕ್ಕಂಥದ್ದು. ನಿಮಗೆ ಗೊತ್ತಿದೆ ಮಣ್ಣುಗಳು ಅಲ್ವಾ? ವಿವಿಧ ರೀತಿಯ ಮಣ್ಣುಗಳನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಒಂದು ಮಣ್ಣು ಅಂತಕ್ಕಂಥದ್ದು ಹೇಗೆ ಸೃಷ್ಟಿಯಾಯಿತು ಅಲ್ವಾ? ಸುಮಾರು ವರ್ಷಗಳ ಹಿಂದೆ ಸಸ್ಯಗಳು ಮತ್ತು ಪ್ರಾಣಿಗಳು ಅಂತಕ್ಕಂಥವೇನಿದ್ದಾವೆ, ಈ ಸತ್ತಿರ್ತಕ್ಕಂಥ ಸಸ್ಯಗಳು ಮತ್ತು ಪ್ರಾಣಿಗಳ ಒಂದು ಜೈವಿಕಾಂಶಗಳನ್ನು ಒಳಗೊಂಡಿರ್ತಕ್ಕಂಥ ಮೂಲದಿಂದ ಈ ಒಂದು ಮಣ್ಣು ಅಂತಕ್ಕಂಥದ್ದು ಸೃಷ್ಟಿಯಾಗಿರ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಕೊಳೆತ ಸಸ್ಯಗಳು ಮತ್ತು ಪ್ರಾಣಿಗಳು ಅಂತಕ್ಕಂಥವೇನಿದ್ದಾವೆ, ಇವುಗಳಿಂದ ಜೈವಿಕಾಂಶಗಳಂತಕ್ಕಂಥದ್ದು ಸೃಷ್ಟಿಯಾಗಿ ಭೂಮಿಯ ಮೇಲೆ ಮಣ್ಣು ಅಂತಕ್ಕಂಥದ್ದು ಸೃಷ್ಟಿಯಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಅಲ್ವಾ? ಹಾಗಾದ್ರೆ ಈ ಒಂದು ಮಣ್ಣು ಅಂತಕ್ಕಂಥದ್ದು ಏನು ನಾವು ನೋಡಿದೀವಿ, ಇದರಲ್ಲಿ ಅದಕ್ಕನುಗುಣವಾಗಿ ಮಣ್ಣಿನ ವಿಧಗಳನ್ನ 6 ಭಾಗಗಳಾಗಿ ವಿಂಗಡಿಸಲಾಗಿದೆ. ಭಾರತದ ಮಣ್ಣು ಅಂತಕ್ಕಂಥದ್ದೇನಿದೆ ಅಥವಾ ಮಣ್ಣು ಅಂತಕ್ಕಂಥದ್ದೇನಿದೆ, ಈ ಮಣ್ಣನ್ನ ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ? 6 ವಿಧಗಳಾಗಿ. ಪ್ರಮುಖವಾಗಿ ಆ ವಾಯುಗುಣಕ್ಕನುಗುಣವಾಗಿ ಭಾರತದ ಮಣ್ಣುಗಳನ್ನ 6 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಒಂದೊಂದಾಗಿ ನಾವು ನೋಡೋದಾದ್ರೆ ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು ಅಲ್ವಾ, ಆಮೇಲೆ ಕೆಂಪು ಮಣ್ಣು, ಪರ್ವತ ಮಣ್ಣು, ಮರುಭೂಮಿ ಮಣ್ಣು ಮತ್ತು ಲ್ಯಾಟರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು. ಅರ್ಥ ಆಯ್ತಲ್ಲ? ಮಣ್ಣಿನ ವಿಧಗಳನ್ನ ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ? 6 ಭಾಗಗಳಾಗಿ ವಿಂಗಡಿಸಿರ್ತಕ್ಕಂಥದ್ದು. ಅರ್ಥ ಆಯ್ತು? ಈಗ ಕೇಳ್ಬೋದು ನಿಮಗೆ ಪರೀಕ್ಷೆ ದೃಷ್ಟಿಯಿಂದ 3 ಅಂಕದ ಪ್ರಶ್ನೆನೂ ಕೂಡ ಬರ್ಬೋದು. ಭಾರತದ ಮಣ್ಣಿನ ವಿಧಗಳನ್ನ ತಿಳಿಸಿ. ಬರೀಬೋದಲ್ಲ ಯಾವ್ಯಾವ ವಿಧವಂತ? ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಲ್ಯಾಟರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು, ಮರುಭೂಮಿ ಮಣ್ಣು ಅಥವಾ ಮತ್ತು ಪರ್ವತ ಮಣ್ಣು. ಕ್ಲಿಯರ್ ಆಯ್ತಾ? ಹೇಳ್ತೀರಲ್ಲ? ನೆಕ್ಸ್ಟ್ ಹಾಗಾದ್ರೆ ಅವುಗಳನ್ನ ಒಂದೊಂದಾಗಿ ನಾವು ನೋಡೋದಾದ್ರೆ ಮೆಕ್ಕಲು ಮಣ್ಣು ಮೊದಲಾಗಿರ್ತಕ್ಕಂಥದ್ದು ಯಾವುದು? ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು. ಮೆಕ್ಕಲು ಮಣ್ಣು ಅಂತಂದ್ರೆ ಸಂಪೂರ್ಣವಾಗಿ ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಮಣ್ಣನ್ನು ನಾವೇನಂತ ಕರಿತೀವಿ? ಮೆಕ್ಕಲು ಮಣ್ಣು. ಬಹಳಷ್ಟು ಫಲವತ್ತಾಗಿರ್ತಕ್ಕಂಥ ಮಣ್ಣು ಅಲ್ವಾ? ನದಿ ತೀರಗಳ ಪ್ರದೇಶಗಳಲ್ಲಿ ಹೆಚ್ಚಾಗಿ ಈ ಒಂದು ಮೆಕ್ಕಲು ಮಣ್ಣನ್ನು ನಾವು ಕಾಣ್ತೀವಿ. ಫಲವತ್ತತೆಯನ್ನ ಹೆಚ್ಚು
ಉತ್ಪಾದನೆಯನ್ನ ಬೆಳೆಗಳನ್ನ ಹೆಚ್ಚು ಬೆಳಿಲಿಕ್ಕೆ ಅನುಕೂಲಕರವಾಗಿರ್ತಕ್ಕಂತ ಮಣ್ಣು ಯಾವ್ದಪ್ಪ ಅಂತಂದ್ರೆ ನಾವು ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಹೆಚ್ಚು ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಮಣ್ಣನ್ನ ನಾವೇನಂತ ಕರಿತೀವಿ? ಮೆಕ್ಕಲು ಮಣ್ಣು. ಒಂದು ಅಂಕದ ಪ್ರಶ್ನೆಯನ್ನು ಕೂಡ ಕೇಳಬಹುದು ಅವನು. ಅರ್ಥ ಆಯ್ತಲ್ಲ? ಒಂದು ಅಂಕದ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಏನಂತ? ಮೆಕ್ಕಲು ಮಣ್ಣು ಎಂದರೇನು? ಹೆಚ್ಚಿನ ಫಲವತ್ತತೆಯಿಂದ ಆವರಿಸಿರ್ತಕ್ಕಂಥ ಮಣ್ಣನ್ನ ನಾವೇನಂತ ಕರಿತೀವಿ? ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಕ್ಲಿಯರ್ ಆಯ್ತು? ಈಗ ನದಿ ತೀರ ಪ್ರದೇಶಗಳು ಹರಿದು ಬರಬೇಕಾದ್ರೆ ದಡಕ್ಕೆ ತಂದಿರ್ತಕ್ಕಂಥ ಮಣ್ಣು ಏನಿದೆ, ಈ ಒಂದು ಮಣ್ಣನ್ನೇ ನಾವೇನಂತ ಕರಿತೀವಿ? ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಈ ಒಂದು ಮೆಕ್ಕಲು ಮಣ್ಣಿನಲ್ಲಿ ಹಲವಾರು ಹಣ್ಣುಗಳನ್ನ, ತರಕಾರಿಗಳನ್ನ, ವಾಣಿಜ್ಯ ಬೆಳೆಗಳನ್ನು ಕೂಡ ಹೆಚ್ಚಾಗಿ ನಾವು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಕ್ಲಿಯರ್ ಆಯ್ತಾ? ಒಂದು. ನೆಕ್ಸ್ಟ್ ಎರಡನೇದಾಗಿರ್ತಕ್ಕಂಥದ್ದು ಕಪ್ಪು ಮಣ್ಣು. ಕಪ್ಪು ಮಣ್ಣು ಅಂತಂದ್ರೆ ಸರ್ವೇ ಸಾಮಾನ್ಯವಾಗಿ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಏನಂತ ಕರಿತೀವಿ? ಎರೆಮಣ್ಣು ಅಂತ ಕರಿತೀವಿ ಅಲ್ವಾ? ಭಾರತದ ಏನು ಈ ಕರ್ನಾಟಕದ್ದೇ ತಗೊಳ್ಳೋಣ. ಕರ್ನಾಟಕದಲ್ಲಿ ಸಾಕಷ್ಟು ಸ್ವಲ್ಪ ದೂರಕ್ಕೆ ಏನಾಗಿದ್ದಾವೆ? ವಿವಿಧ ರೀತಿಯ ಮಣ್ಣುಗಳನ್ನ ನಾವು ನೋಡ್ತೀವಿ. ಇಲ್ಲಿಂದ 1 ಕಿಲೋಮೀಟರ್ ಹೋದ್ರೆ ಅಲ್ಲೇ ಬೇರೆ ಮಣ್ಣು ಇರುತ್ತೆ, ಇನ್ನೊಂದು ಕಿಲೋಮೀಟರ್ ಹೋದ್ರೆ ಅಲ್ಲಿ ಬೇರೆ ಮಣ್ಣು ಇರುತ್ತೆ. ಅಂದ್ರೆ ವಿವಿಧ ರೀತಿಯ ಮಣ್ಣುಗಳನ್ನ ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಕಪ್ಪು ಮಣ್ಣು ಅಂತಂದ್ರೆ ನಾವು ಬ್ಲಾಕ್ ಸಾಯಿಲ್ ಅಂತ ಕರಿತೀವಿ ಅಲ್ವಾ? ಈ ಒಂದು ಕಪ್ಪು ಅಥವಾ ಎರೆಮಣ್ಣು ಅಂತಕ್ಕಂಥದ್ದು ಏನಿದೆ, ಇದು ಕೂಡ ಹೆಚ್ಚು ಫಲವತ್ತತೆಯನ್ನ ಹೊಂದಿರತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಮಣ್ಣಿನಲ್ಲಿ ಬೆಳೀತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು ಯಾವ್ಯಾವ ಇದಾವೆ ನೋಡೋದಾದ್ರೆ, ಇಲ್ಲಿ ಕಬ್ಬನ್ನ ಹೆಚ್ಚಾಗಿ ಬೆಳೀತಕ್ಕಂಥದ್ದು, ಕಾಳುಗಳನ್ನ ಬೆಳೀತಕ್ಕಂಥದ್ದು, ಹತ್ತಿಯನ್ನ ಹೆಚ್ಚಾಗಿ ಬೆಳೀತಕ್ಕಂಥದ್ದು, ಜೋಳ ಬೆಳೀತಕ್ಕಂಥದ್ದು, ಇನ್ನಿತರ ಅಲ್ವಾ? ಇನ್ನಿತರೆ ತರಕಾರಿಗಳನ್ನು ಕೂಡ ಇಲ್ಲಿ ಬೆಳೀತಕ್ಕಂಥದ್ದು ಅಥವಾ ಆಹಾರ ಧಾನ್ಯಗಳನ್ನು ಕೂಡ ಹೆಚ್ಚಾಗಿ ಬೆಳೆಯಬಹುದಾಗಿದೆ. ಕ್ಲಿಯರ್ ಆಯ್ತಾ? ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಕೆಂಪು ಮಣ್ಣು. ಸರ್ವೇ ಸಾಮಾನ್ಯವಾಗಿ ಕೆಂಪು ಮಣ್ಣನ್ನು ಕೂಡ ನೀವು ನೋಡಿರ್ತೀರ ಅಲ್ವಾ? ಕೆಂಪು ಮಣ್ಣಿನಲ್ಲಿ ಅಷ್ಟು ಫಲವತ್ತತೆ ಅಂತಕ್ಕಂಥದ್ದು ಇರಲ್ಲ. ಉತ್ಪಾದನಾ ಪ್ರಮಾಣವೂ ಕೂಡ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಅಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನ ನಾವು ನೋಡೋದಾದ್ರೆ ಸೂರ್ಯಕಾಂತಿ, ಶೇಂಗಾ, ಇನ್ನಿತರೆ ರಾಗಿ, ಜೋಳ, ಸಜ್ಜೆ, ಹಲವಾರು ರೀತಿಯ ಆಹಾರ ಧಾನ್ಯಗಳನ್ನು ಕೂಡ ನಾವು ಈ ಒಂದು ಕೆಂಪು ಮಣ್ಣಿನಲ್ಲಿ ಬೆಳೀತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಇನ್ನು ನಾವು ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟರೈಟ್ ಮಣ್ಣು ಅಥವಾ ಇನ್ನೊಂದು ಅರ್ಥದಲ್ಲಿ ಕರೀತಾರೆ, ಇದನ್ನ ರೇಗೂರು ಮಣ್ಣು ಅಂತ ಕೂಡ ಕರೀತೀವಿ. ಕ್ಲಿಯರ್ ಆಯ್ತಲ್ಲ? ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟರೈಟ್ ಮಣ್ಣು. ಈ ಒಂದು ಮಣ್ಣು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ 200 ಸೆಂಟಿಮೀಟರ್ಗಿಂತ ಅತ್ಯಧಿಕ ಮಳೆಯನ್ನ ಯಾವ ಪ್ರದೇಶಗಳು ಹೊಂದಿರ್ತಾವೋ ಅಂತ ಒಂದು ಪ್ರದೇಶಗಳಲ್ಲಿ ಈ ಒಂದು ಜಂಬಿಟ್ಟಿಗೆ ಅಥವಾ ಲ್ಯಾಟರೈಟ್ ಮಣ್ಣನ್ನು ನಾವು ಹೆಚ್ಚಾಗಿ ಕಾಣ್ತೀವಿ. ಹಾಗಾದ್ರೆ 200 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಬೀಳ್ತಕ್ಕಂಥ ಪ್ರದೇಶಗಳನ್ನು ನಾವೇನಂತ ಕರಿತೀವಿ? ಏನಂತ ಕರಿತೀವಿ ನಾವು? ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶಗಳನ್ನು ಏನಂತ ಕರಿತೀವಿ? ಮಲೆನಾಡು ಪ್ರದೇಶಗಳು ಅಲ್ವಾ? ಮಲೆನಾಡುಗಳಲ್ಲಿದೆ 150ಕ್ಕಿಂತ ಅಥವಾ 200 ಸೆಂಟಿಮೀಟರ್ಗಿಂತ ಅತ್ಯಧಿಕವಾಗಿರ್ತಕ್ಕಂಥ ಮಳೆಯನ್ನ ನಾವು ಆ ಒಂದು ಮಲೆನಾಡು ತೀರ ಪ್ರದೇಶಗಳಲ್ಲಿ ಕಾಣ್ತೀವಿ. ಹಾಗಾಗಿ ಆ ಒಂದು ಮಳೆ ಪ್ರಮಾಣ ಹೆಚ್ಚಾದಂತ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಮಣ್ಣು ಗಟ್ಟಿ ಮುಟ್ಟಾಗಿರ್ತಕ್ಕಂಥ ಮಣ್ಣನ್ನ ನಾವು ಕಾಣ್ತೀವಿ. ಕಬ್ಬಿಣಾಂಶಗಳನ್ನ ಒಳಗೊಂಡಿರ್ತಕ್ಕಂಥ ಮಣ್ಣನ್ನ ಕಾಣ್ತೀವಿ. ಹಾಗಾಗಿ ಇದನ್ನ ನಾವು ಏನಂತ ಕರಿತೀವಿ? ಜಂಬಿಟ್ಟಿಗೆ ಅಥವಾ ಲ್ಯಾಟರೈಟ್ ಮಣ್ಣು ಅಂತ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮಣ್ಣಿನ ಉತ್ಪಾದನೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಗುಡ್ಡಗಾಡು ಪ್ರದೇಶಗಳಿಂದ ಅವನ್ನ ತಗೊಂಡ್ಬಂದು ಹಿಟ್ಟಿಗೆ ಮಾಡ್ತಕ್ಕಂಥದ್ದು. ಗೊತ್ತಿರ್ಬೇಕು ನಿಮ್ಗೆ, ಜಂಬಿಟ್ಟಿಗೆ ಅಂತ ಕರಿತೀವಿ. ನೀವು ಎಷ್ಟೇ ನೀರು ಬಿದ್ರೂ ಕೂಡ ಮಿಸ್ಕರ ಅಂದ್ರೆ ಕರಗೋದಿಲ್ಲ ಅಂತ. ಅಷ್ಟು ಗಟ್ಟಿ ಮುಟ್ಟಾಗಿರ್ತಕ್ಕಂತಹ ಸಿಮೆಂಟ್ ಇಟ್ಕೊಳ್ಳೋದು ಗೊತ್ತಾ? ಗಟ್ಟಿಯಾಗಿರ್ತಕ್ಕಂಥ ಸಿಮೆಂಟ್ ಆ ರೀತಿಯಲ್ಲಿ ಗಟ್ಟಿ ಮುಟ್ಟಾಗಿರ್ತಕ್ಕಂಥದ್ದನ್ನು ನಾವಲ್ಲಿ ಕಾಣ್ತೀವಿ. ಹಾಗಾದ್ರೆ ಆ ಒಂದು ಜಂಬಿಟ್ಟಿಗೆ ಅಥವಾ ಆ ಒಂದು ಮಲೆನಾಡು ಪ್ರದೇಶಗಳಲ್ಲಿ ಬೆಳೀತಕ್ಕಂತಹ ಪದಾರ್ಥಗಳು ಹೆಚ್ಚಾಗಿ ನಾವು ಅಲ್ಲಿ ಏನ್ ಬೆಳಿತೀವಿ? ಗೋಡಂಬಿಯನ್ನ ಹೆಚ್ಚಾಗಿ ಬೆಳಿತೀವಿ. ಗೋಡಂಬಿ ಮತ್ತು ಸಾಂಬಾರು ಪದಾರ್ಥಗಳನ್ನ ಹೆಚ್ಚಾಗಿ ನಾವು ಆ ಒಂದು ಜಂಬಿಟ್ಟಿಗೆ ಪ್ರದೇಶಗಳಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಆಗುತ್ತೆ. ಇನ್ನ ಐದನೇದಾಗಿರ್ತಕ್ಕಂಥದ್ದು ಮರುಭೂಮಿ. ಸರ್ವೇ ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ ಮರುಭೂಮಿ ಅಂದ್ರೆ ಏನು? ಹೇಳಿ, ಯಾರಾದ್ರೂ ಹೇಳಿ. ಮರುಭೂಮಿ ಅಂದ್ರೆ ಹೇಗಿರುತ್ತೆ? ಬರೀ ಮಣ್ಣು ಇರುತ್ತಾ? ಮತ್ತೆ ಹೇಗಿರುತ್ತೆ ಮರುಭೂಮಿ ಅಂದ್ರೆ? ಮರಳು ಮಿಶ್ರಿತ ಮಣ್ಣನ್ನ ನಾವೇನಂತ ಕರಿತೀವಿ? ಮರುಭೂಮಿ ಮಣ್ಣು ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಮರಳು ಇರುತ್ತೆ ಗೊತ್ತಾ? ರಾಜಸ್ಥಾನ, ಹರಿಯಾಣ, ಪಂಜಾಬ್,
ಈ ಒಂದು ಪ್ರದೇಶಗಳಲ್ಲಿ ಹೆಚ್ಚಾಗಿ ಈ ಒಂದು ಮರುಭೂಮಿಗಳನ್ನ ಅಥವಾ ಮರುಭೂಮಿಯ ಮಣ್ಣನ್ನ ನಾವು ಕಾಣ್ತೀವಿ. ಮರಳು ಏನಿದೆ, ಮರಳು ಗೊತ್ತಾಗಲ್ಲ, ನಾವು ಮನೆಗೆ ಕಟ್ಟಲಿಕ್ಕೆ ಬಳಸ್ತೀವಲ್ಲ, ಆ ಮರಳು ಹೆಚ್ಚಾಗಿ ನಾವು ಆ ಒಂದು ಪ್ರದೇಶಗಳಲ್ಲಿ, ಎಲ್ಲಿ ಯಾವ ರಾಜ್ಯಗಳಲ್ಲಿ, ರಾಜಸ್ಥಾನ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು ಅಲ್ವಾ, ಇಂತಹ ಒಂದು ಪ್ರದೇಶಗಳಲ್ಲಿ ಹೆಚ್ಚಿನದಾಗಿ ಈ ಒಂದು ಮರಳು ಭೂಮಿ ಅಥವಾ ಮರಳು ಮಣ್ಣನ್ನ ಹೆಚ್ಚಾಗಿ ನಾವು ಕಾಣ್ತೀವಿ. ಹಾಗಾದ್ರೆ ಅಲ್ಲಿ ಬೆಳೀತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳಿದಾವೆ ಅಲ್ಲಿ, ಎಲ್ಲಿ ಮರುಭೂಮಿ ಪ್ರದೇಶಗಳಲ್ಲಿ ವಾಪಸ್ ಕಡ್ಡಿ, ಆಮೇಲೆ ಖರ್ಜೂರ ಅಲ್ವಾ, ಖರ್ಜೂರ, ವಾಪಸ್ ಕಡ್ಡಿ, ಇನ್ನಿತರ ಬೆಳೆಗಳನ್ನ ಅಲ್ಲಿ ಬೆಳೀತಕ್ಕಂಥದ್ದು ನಾವು ಕಾಣ್ತೀವಿ. ಒಟ್ಟಾರೆಯಾಗಿ ಮರುಭೂಮಿ ಪ್ರದೇಶದಲ್ಲಿರ್ತಕ್ಕಂಥ ಮಣ್ಣನ್ನ ನಾವೇನಂತ ಕರಿತೀವಿ, ಮರುಭೂಮಿ, ಮರಳು ಮಿಶ್ರಿತವಾಗಿರ್ತಕ್ಕಂಥ ಮಣ್ಣನ್ನ ಮರುಭೂಮಿ ಮಣ್ಣು ಎಂಬುದಾಗಿ ಕರೆಯಲಾಗುತ್ತೆ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಪರ್ವತ ಮಣ್ಣು. ಪರ್ವತ ಅಂದ್ರೆ ಗೊತ್ತಲ್ಲ, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಅರ್ಥ ಆಯ್ತಲ್ಲ, ಶ್ರೇಣಿಗಳು ಇರ್ತಾವ ನೋಡ್ರಿ ನಮಗೆ, ಕಣಿವೆಗಳು ಅಥವಾ ಶ್ರೇಣಿಗಳು, ಎತ್ತರವಾಗಿರ್ತಕ್ಕಂಥ ಶಿಖರಗಳು, ಅದರಿಂದ ಸಿಕ್ಕಂತ ಮಣ್ಣನ್ನ ನಾವೇನಂತ ಕರಿತೀವಿ, ಪರ್ವತ ಮಣ್ಣು. ಯಾಕೆಂತಂದ್ರೆ ಪರ್ವತಗಳಲ್ಲಿ ಹೆಚ್ಚಾಗಿ ದಟ್ಟವಾಗಿರ್ತಕ್ಕಂಥ ಕಾಡುಗಳು ಇರ್ತವೆ ಅಲ್ವಾ, ಆ ಕಾಡುಗಳಲ್ಲಿ ಎಲೆ ಉದುರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ಮಣ್ಣು ಅತಿ ಹೆಚ್ಚಿನ ಫಲವತ್ತತೆಯನ್ನ ಹೊಂದಿರುತ್ತೆ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ, ಪರ್ವತ ಮಣ್ಣು ಎಂಬುದಾಗಿ ಕರೆಯಲಾಗುತ್ತೆ. ಈ ಒಂದು ಪರ್ವತ ಮಣ್ಣು ಅತಿ ಹೆಚ್ಚಿನ ಫಲವತ್ತತೆಯನ್ನು ಹೊಂದಿರೋದ್ರಿಂದ ಆ ಒಂದು ಪರ್ವತ ಮಣ್ಣುಗಳಲ್ಲಿ ಹೆಚ್ಚಿನದಾಗಿ ಬೆಳೀತಕ್ಕಂತಹ ಬೆಳೆಗಳು ಯಾವ್ಯಾವು ಅಂತಂದ್ರೆ ಸಾಂಬಾರು ಪದಾರ್ಥಗಳಾಗಿರ್ಬೋದು, ಕಾಫಿ, ಟೀ, ರಬ್ಬರು ಅಲ್ವಾ, ಇನ್ನಿತರ ಒಂದು ಪದಾರ್ಥಗಳನ್ನು ಕೂಡ ಆ ಒಂದು ಪರ್ವತ ಮಣ್ಣುಗಳಲ್ಲಿ ಬೆಳೆಯಬಹುದಾಗಿದೆ. ಅರ್ಥ ಆಯ್ತಲ್ಲ, ಮಣ್ಣು ಅಂದ್ರೆ ಹೇಗಂತ ಸೃಷ್ಟಿ ಆಯ್ತು ಅಂತ ಗೊತ್ತಾಯ್ತು. ಹಾಗೇನೆ ಮಣ್ಣಿನ ವಿಧಗಳು, ಭಾರತದ ಮಣ್ಣಿನ ವಿಧಗಳನ್ನ ಎಷ್ಟು ಭಾಗಗಳಾಗಿ ವಿಂಗಡಿಸಿದೀವಿ ನಾವು, 6 ಭಾಗಗಳಾಗಿ. ಕ್ಲಿಯರ್ ಆಯ್ತಾ? ಒಂದು ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಹೇಳಿ, ಕೆಂಪು ಮಣ್ಣು, ಮರುಭೂಮಿ ಮಣ್ಣು, ಪರ್ವತ ಮಣ್ಣು. ಕ್ಲಿಯರ್ ಆಯ್ತಾ? ಮಣ್ಣಿನ ವಿಧಗಳು ಇವು. ಕ್ಲಿಯರ್? ಇನ್ನೇನಾದ್ರು ಡೌಟ್ಸ್ ಇದೆಯಾ? ಬರಿಬೋದಲ್ಲ? ಮಣ್ಣಿನ ವಿಧಗಳನ್ನ ಕೇಳಿದ್ರೆ 3 ಅಂಕದ ಪ್ರಶ್ನೆ ಬಂದ್ರೆ ಈಸಿಯಾಗಿ ಬರಿಬಹುದು, ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಹಾಗಾದ್ರೆ ನೆಕ್ಸ್ಟ್ ನಾವು ಮಣ್ಣಿನ ಸವೆತ ಎಂದರೇನು 1 ಅಂಕದ ಪ್ರಶ್ನೆ ಬರುವ ಸಾಧ್ಯತೆಯೂ ಕೂಡ ಇರುತ್ತೆ. ಸರಳವಾಗಿ ಬರಿಬಹುದು. ಬಹಳ ಸರಿನೂ ಕೂಡ ಕೇಳಿದ್ದೇನೆ ಪ್ರಶ್ನೆಯನ್ನ, ಏನಂತ, ಮಣ್ಣಿನ ಸವೆತ ಎಂದರೇನು? ಏನ್ ಮಣ್ಣಿನ ಸವೆತ ಅಂದ್ರೆ ಯಾರಿಗಾರು ಗೊತ್ತಿದ್ಯಾ? ಮಣ್ಣಿನ ಸವೆತ ಹೇಗೆ ಉಂಟಾಗುತ್ತೆ ಅಲ್ವಾ? ಮಣ್ಣಿನ ಸವೆತ ಎಂದರೇನು? ಸವೆತ ಅಂದ್ರೆ ಏನಪ್ಪ? ಸಡಿಲಗೊಳ್ತಕ್ಕಂಥದ್ದು ಅಲ್ವಾ? ಮಣ್ಣು ಅಂತಕ್ಕಂಥದ್ದು ಸಡಿಲಗೊಳ್ತಕ್ಕಂಥದ್ದು. ಯಾವ ಮುಖಾಂತರ ಸಡಿಲಗೊಳ್ಳುತ್ತದು? ಪ್ರಾಕೃತಿಕ ವಿಕೋಪಗಳು ಬಂದಂತ ಸಂದರ್ಭದಲ್ಲಿ, ಸುಂಟರಗಳೇ ಆಗಿರ್ಬೋದು, ಪ್ರವಾಹಗಳೇ ಆಗಿರ್ಬೋದು, ಭೂಕಂಪಗಳಾಗಿರ್ಬೋದು, ಇನ್ನಿತರ ಪ್ರಾಕೃತಿಕ ವಿಕೋಪಗಳಿಂದ ಮಣ್ಣು ಏನ್ ಸಡಿಲವಾಗುತ್ತೆ ಅದನ್ನ ನಾವೇನಂತ ಕರಿತೀವಿ, ಮಣ್ಣಿನ ಸವೆತ ಎಂಬುದಾಗಿ ಕರೆಯಲಾಗುತ್ತೆ. ಅರ್ಥ ಆಯ್ತಲ್ಲ? ಮಣ್ಣಿನ ಸವೆತ ಎಂಬುದಾಗಿ ಕರೆಯಲಾಗುತ್ತೆ. ಬರಿತೀರಲ್ಲ? ಬರಿಬೋದಾ? ಮಣ್ಣಿನ ಸವೆತ ಅಂದ್ರೇನು? ಭೂಮಿಯ ಮೇಲ್ಪದರ ಸವೆತಕ್ಕೊಳಗಾಗುವುದನ್ನ ನಾವೇನಂತ ಕರಿತೀವಿ, ಮಣ್ಣಿನ ಸವೆತ ಅಂತ ಕರಿತೀವಿ. ಶಾರ್ಟ್ ಬರೆಯೋದಾದ್ರೆ, ಅರ್ಥ ಆಯ್ತಲ್ಲ? ಜಾಸ್ತಿ ಬರೆಯುವಂತ ಅವಶ್ಯಕತೆ ಇಲ್ಲ, ಶಾರ್ಟ್ ಆಗಿ ಬರೀಬೇಕು ಅನ್ನೋದಾದ್ರೆ ನಾವೇನ್ ಮಾಡ್ಬೇಕು, ಮಣ್ಣಿನ ಸವೆತ ಅಂದ್ರೇನು, ಮಣ್ಣಿನ ಮೇಲ್ಭಾಗ ಅಥವಾ ಮೇಲ್ಪದರ ಏನಿದೆ ಇದು ಸವೆತಕ್ಕೆ ಒಳಗಾಗುತ್ತೋ ಅದನ್ನ ನಾವೇನಂತ ಕರಿತೀವಿ, ಮಣ್ಣಿನ ಸವೆತ ಅಂತ ಕರಿತೀವಿ. ರೀಸನ್ ಕೇಳಿದಾಗ, ಕಾರಣಗಳನ್ನ ಕೇಳಿದಾಗ ನಾವು ಹೇಗೆ ಸವೆತಕ್ಕೆ ಒಳಗಾಗುತ್ತೆ ಅಂತಂದ್ರೆ, ಪ್ರಾಕೃತಿಕ ವಿಕೋಪಗಳು ಬಂದಂತ ಸಂದರ್ಭದಲ್ಲಿ ಮಣ್ಣು ಅಂತಕ್ಕಂಥದ್ದು ಸಡಿಲವಾಗುತ್ತೆ. ಇದನ್ನ ನಾವೇನಂತ ಕರಿತೀವಿ, ಮಣ್ಣಿನ ಸವೆತ. ಕ್ಲಿಯರ್ ಆಯ್ತಾ? ಭೂಮಿಯ ಮೇಲ್ಪದರ ಸವೆತಕ್ಕೊಳಗಾಗ್ತಕ್ಕಂಥ ಒಂದು ವಿಧಾನ ಏನಿದೆ, ಈ ಒಂದು ವಿಧಾನವನ್ನು ನಾವೇನಂತ ಕರಿತೀವಿ, ಮಣ್ಣಿನ ಸವೆತ ಎಂಬುದಾಗಿ ಕರೆಯಬಹುದು. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಮಣ್ಣಿನ ಸವೆತಕ್ಕೆ ಕಾರಣಗಳು ಏನಿದಾವೆ ಇರ್ಬೇಕಲ್ವಾ? ಮಣ್ಣು ಅಂತಕ್ಕಂಥದ್ದು ಸವಿಲಿಕ್ಕೆ ಪ್ರಮುಖ ಕಾರಣ ಮನುಷ್ಯನೇ ಆಗಿರ್ಬೋದಲ್ಲ, ಪ್ರಕೃತಿಯ ಜೊತೆಗೆ ಮನುಷ್ಯನು ಕೂಡ ಮಣ್ಣಿನ ಸವೆತಕ್ಕೆ ಕಾರಣ ಆಗಿರ್ಬೋದು. ಆಗಿದಾನ ಇಲ್ವಾ?
ಪ್ರಕೃತಿಯ ಜೊತೆಯಲ್ಲಿ ಮನುಷ್ಯನೇ ಮುಖ್ಯವಾಗಿ ಮಣ್ಣಿನ ಸವೆತಕ್ಕೆ ಕಾರಣೀಭೂತನಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಏನ್ ಮಾಡ್ತೀವಿ ನಾವು ಮಣ್ಣನ್ನ ಮನೆ ಕಟ್ಟಲಿಕ್ಕೆ ಅಲ್ವಾ, ಹಂಚುಗಳ ತಯಾರಿಕೆ, ಇನ್ನಿತರೆ ಉಪಯೋಗಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಣ್ಣನ್ನು ಬಳಸೋದ್ರಿಂದ ಅಲ್ಲಿ ಮಣ್ಣಿನ ಸವೆತ ಅಂತಕ್ಕಂಥದ್ದು ಏನಾಗುತ್ತೆ ಉಂಟಾಗ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಅಲ್ವಾ. ಹಾಗಾದ್ರೆ ಇಲ್ಲಿ 2 ಅಥವಾ 3 ಅಂಕದ ಪ್ರಶ್ನೆಯನ್ನ ಕೇಳ್ಬೋದು. ಮಣ್ಣಿನ ಸವೆತ ಎಂದರೇನು, ಮಣ್ಣಿನ ಸವೆತಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳನ್ನ ಕೊಡಿ ಕೇಳ್ಬೋದಲ್ಲ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಯಾವ್ದಪ್ಪ ಅಂತಂದ್ರೆ ಮಣ್ಣಿನ ಸವೆತ ಎಂದರೇನು. ಈಗಾಗಲೇ ನಮಗೆ ಗೊತ್ತಾಗಿದೆ ಮಣ್ಣಿನ ಸವೆತ ಅಂದ್ರೆ ಏನು, ಭೂಮಿಯ ಮೇಲ್ಪದರ ಸವೆತಕ್ಕೊಳಗಾಗುತ್ತದೆಯೋ ಅದನ್ನ ನಾವೇನಂತ ಕರಿತೀವಿ, ಮಣ್ಣಿನ ಸವೆತ ಅಂತ ಕರಿತೀವಿ. ಹಾಗಾದ್ರೆ ಏನ್ ಹಲವಾರು ಕಾರಣಗಳಿದಾವೆ. ಏನೇನ್ ಕಾರಣಗಳು, ಒಂದು ಅರಣ್ಯಗಳ ನಾಶ, ಹೆಚ್ಚು ಮೇಯಿಸ್ತಕ್ಕಂಥದ್ದು, ಇನ್ನು ಅವೈಜ್ಞಾನಿಕ ಬೇಸಾಯ ಪದ್ಧತಿ, ನೀರಾವರಿಯ ಬಳಕೆ. ಬರಿಬೋದಲ್ಲ, ನೀವು ಎಕ್ಸ್ಪ್ಲೈನ್ ಮಾಡದೇ ಇದ್ರೂ ಪರವಾಗಿಲ್ಲ, ಪಾಯಿಂಟ್ಸ್ ಅನ್ನ ಬರಿಬೇಕು. ಏನು, ಮಣ್ಣಿನ ಸವೆತಕ್ಕೆ ಕಾರಣಗಳನ್ನ ಕೇಳಿದ್ರೆ ಅಲ್ಲಿ ಕೇಳ್ಬೋದು. 3 ಅಂಕದ ಪ್ರಶ್ನೆ ಇರುವ ಮಣ್ಣಿನ ಸವೆತ ಎಂದರೇನು, ಮಣ್ಣಿನ ಸವೆತಕ್ಕೆ ಕಾರಣಗಳೇನು, ಎಷ್ಟು ಈಸಿ ಇದೆ ಅಲ್ವಾ. ಈಗ ಮಣ್ಣಿನ ಸವೆತ ಅಂದ್ರೆ ಏನಂತ ಗೊತ್ತಾಯ್ತು. ಮಣ್ಣಿನ ಸವೆತಕ್ಕೆ ನಾವು 4 ಕಾರಣಗಳನ್ನು ಕೊಟ್ಟಿದ್ದೀವಿ ಅಲ್ವಾ. ಏಳು ಕಾರಣಗಳು, ಅರಣ್ಯಗಳ ನಾಶ, ಹೆಚ್ಚಾಗಿ ಮೇಯಿಸ್ತಕ್ಕಂಥದ್ದು, ಅವೈಜ್ಞಾನಿಕ ಬೇಸಾಯ ಪದ್ಧತಿ, ಮತ್ತೆ ಇನ್ನೊಂದು ನೀರಾವರಿಯ ಬಳಕೆ. ಈಗ ಅವುಗಳನ್ನ ಒಂದೊಂದಾಗಿ ನಾವು ನೋಡ್ತಾ ಹೋದ್ರೆ, ಏನ್ ಅರಣ್ಯಗಳ ನಾಶ ಅಂತಂದ್ರೆ ಮನುಷ್ಯ ಇವತ್ತು ತನ್ನ ಹಿತದೃಷ್ಟಿಯಿಂದ ಇಟ್ಕೊಂಡು ಅಲಂಕಾರಿಕ ವಸ್ತುಗಳನ್ನ ತಯಾರು ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ಹೆಚ್ಚು ಅರಣ್ಯ ಪ್ರದೇಶಗಳನ್ನ ಇವತ್ತು ಏನ್ ಮಾಡ್ತಾ ಇದ್ದಾನೆ, ನಾಶ ಪಡಿಸ್ತಾ ಇದ್ದಾನೆ. ಯಾವಾಗ ಅರಣ್ಯಗಳಂತಕ್ಕಂಥವು ನಾಶವನ್ನ ಹೊಂದವೋ ಆ ಒಂದು ಪ್ರದೇಶ ಏನಾಗುತ್ತೆ, ಮಣ್ಣಿನ ಸವೆತಕ್ಕೆ ಉಂಟಾಗುತ್ತೆ ಅಲ್ವಾ. ಅರ್ಥ ಆಯ್ತು ಈಗ ಹೇಳ್ತಿರೋದು. ಮಣ್ಣಿನ ಸವೆತಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು, ಅರಣ್ಯಗಳನ್ನ ನಾಶಪಡಿಸ್ತಾ ಇರೋದ್ರಿಂದ. ಪ್ರಾಣಿಗಳಿಂದಲಾದ್ರೂ ನಾಶ ಆಗ್ಬಹುದು, ಅಥವಾ ಮಾನವನೇ ಅರಣ್ಯಗಳನ್ನ ನಾಶಪಡಿಸ್ತಾ ಇರೋದ್ರಿಂದ ಅಲ್ಲಿ ನಾವು ಮಣ್ಣು ಅಂತಕ್ಕಂಥದ್ದು ಏನಾಗುತ್ತೆ, ಸಡಿಲಾಗ್ತಕ್ಕಂಥದ್ದು ನಾವು ಕಾಣ್ತೀವಿ. ಸಡಿಲಾದಂತ ಸಂದರ್ಭದಲ್ಲಿ ಜೋರಾಗಿ ಮಳೆ ಬಂದಾಗ ಆ ಮಣ್ಣು ಏನಾಗುತ್ತೆ, ಲೂಸ್ ಆಗ್ತಾ ಹೋಗುತ್ತೆ. ಅವಾಗ ಮಣ್ಣಿನ ಸವೆತ ಉಂಟಾಗುತ್ತೆ. ಕ್ಲಿಯರ್ ಆಯ್ತಾ. ಒಂದನೇ ಪ್ರಶ್ನೆ, ಒಂದನೇದಕ್ಕೆ ಅರಣ್ಯಗಳ ನಾಶ, ಮನುಷ್ಯ ಹೆಚ್ಚು ಮಾನವ ಅರಣ್ಯಗಳನ್ನ ಕಡಿಯೋದ್ರಿಂದ, ನಾಶಪಡಿಸೋದ್ರಿಂದ ಈ ಒಂದು ಮಣ್ಣಿನ ಸವೆತ ಅಂತಕ್ಕಂಥದ್ದು ಉಂಟಾಗುತ್ತೆ. ಕ್ಲಿಯರ್ ಆಯ್ತಾ, ಬರಿಬೋದಲ್ಲ. ಒಂದು. ಇನ್ನ 2ನೇ ಕಾರಣ, ಹೆಚ್ಚು ಮೇಯಿಸ್ತಕ್ಕಂಥದ್ದು. ಏನು, ಜಾನುವಾರುಗಳು ಅಂತ ಕರಿತೀವಿ ಗೊತ್ತಾ. ಜಾನುವಾರುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಗುಡ್ಡಗಾಡು ಪ್ರದೇಶಗಳಲ್ಲಿ ಮೇಯಕ್ ಬಿಡ್ತೀವಿ. ಮೇಯಕ್ ಬಿಟ್ಟಂತ ಸಂದರ್ಭದಲ್ಲಿ ಏನಾಗುತ್ತೆ, ಆ ಗುಡ್ಡಗಾಡು ಪ್ರದೇಶಗಳಲ್ಲಿ ಇರ್ತಕ್ಕಂತಹ ಹುಲ್ಲು ಗೊತ್ತಲ್ಲ, ಹುಲ್ಲನ್ನ ಏನ್ ಮಾಡ್ತವೆ ದನಗಳು, ಮೇಕೆಗಳು ಬುಡ ಸಮೇತ ಕೀಳ್ತವೆ. ಬುಡ ಸಮೇತ ಬರೀ ಮೇಗಿ ತರ್ಕೊಂಡ್ ತಿನ್ನಲ್ಲವೋ, ಏನ್ ಮಾಡ್ತವೆ, ಬುಡ ಸಮೇತ ಕಿತ್ತಾಗ ಏನಾಗುತ್ತೆ, ಮಣ್ಣಿನ ಸಮೇತ ಬರುತ್ತೆ. ಅದು ಬುಡ ಬಂದಾಗ ಮಣ್ಣನ್ನು ಬಿಡ್ತವೆ. ಅವೇನ್ ಮಾಡ್ತವೆ, ಹುಲ್ಲನ್ನು ಮಾತ್ರ ತಿಂತವೆ. ಈಗ ಕೊಡವೆಗೆ ತಿಂತಾವ ಗೊತ್ತಾ, ಕೊಡವೆಗೆ ತಿಂತಾವ ನೋಡ್ರಿ. ಅವಾಗ ಏನಾಗುತ್ತೆ, ಹೆಚ್ಚು ಜೋರಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ಯಾವಾಗ ಹುಲ್ಲಿನ ಜಾಗ ಲೂಸ್ ಆಗಿರುತ್ತಾ ಅವಾಗ ಮಳೆ ಬಂದಂತ ಸಂದರ್ಭದಲ್ಲಿ ಆ ಮಣ್ಣು ಕೂಡ ಏನಾಗ್ತಾ ಹೋಗುತ್ತೆ, ಸವೆತಕ್ಕೆ ಒಳಗಾಗುತ್ತೆ. ಒಂದನೇ ಕಾರಣ ಅರಣ್ಯಗಳ ನಾಶ. 2ನೇ ಕಾರಣ ಹೆಚ್ಚು ಮೇಯಿಸ್ತಕ್ಕಂಥದ್ದು. ಗುಡ್ಡಗಾಡು ಪ್ರದೇಶಗಳಿರ್ತವೆ, ಆ ಒಂದು ಪ್ರದೇಶಗಳಲ್ಲಿ ಜಾನುವಾರುಗಳನ್ನು ಗೊತ್ತಾಗುತ್ತಾ, ಏನು ಮೇಕೆಗಳಾಗಿರ್ಬೋದು, ಹಸುಗಳಾಗಿರ್ಬೋದು, ಎಮ್ಮೆಗಳು ಏನೇನಿದ್ದಾವೆ ಅವುಗಳನ್ನ ಹೆಚ್ಚಾಗಿ ಮೇಯಿಸಲಿಕ್ಕೆ ಬಿಡುವುದರಿಂದ ಅಲ್ಲಿ ಮಣ್ಣಿನ ಸವೆತ ಅಂತಕ್ಕಂಥದ್ದು ಉಂಟಾಗ್ತಾ ಹೋಗುತ್ತೆ. ಕ್ಲಿಯರ್ ಆಯ್ತಾ. 2ನೇ ಕಾರಣ ಮಣ್ಣಿನ ಸವೆತಕ್ಕೆ 2ನೇ ಕಾರಣ. ಇನ್ನ 3ನೇ ಕಾರಣ ಅವೈಜ್ಞಾನಿಕ ಬೇಸಾಯ. ಏನು ಅವೈಜ್ಞಾನಿಕ ಬೇಸಾಯ ಅಂದ್ರೆ ಯಾರಿಗಾರ ಗೊತ್ತಾ? ನಾವೀಗ ಯಾರಪ್ಪ ರೈತರು ತಾನೇ ನಾವು, ರೈತರು. ವೈಜ್ಞಾನಿಕ ಬೇಸಾಯಕ್ಕೂ ಅವೈಜ್ಞಾನಿಕ ಬೇಸಾಯಕ್ಕೂ ವ್ಯತ್ಯಾಸ ಇದೆ ಅಲ್ವಾ. ನಾವು ವೈಜ್ಞಾನಿಕ ಬೇಸಾಯವನ್ನು ನೋಡೋದಾದ್ರೆ ಬರ್ಕೊಂಡಿದ್ದೀರಲ್ಲ ಈಗ, ವೈಜ್ಞಾನಿಕ ಬೇಸಾಯ ಅಂದ್ರೇನು, ಅವೈಜ್ಞಾನಿಕ ಬೇಸಾಯ ಅಂದ್ರೇನು. ಅಲ್ಲಿ ಮಣ್ಣಿನ ಸವೆತಕ್ಕೆ 3ನೇ ಕಾರಣ ಏನ್ ಹೇಳಿದ್ವಿ ನಾವು, ಅವೈಜ್ಞಾನಿಕ ಬೇಸಾಯ ಪದ್ಧತಿ ಅಲ್ವಾ. ಏನ್ ಅವೈಜ್ಞಾನಿಕ ಬೇಸಾಯ ಪದ್ಧತಿ ಅಂದ್ರೆ, ಈಗ ನಮ್ದು ಒಂದು ಹೊಲ ಇದೆ ಅಲ್ವಾ.
ಅವೈಜ್ಞಾನಿಕ ಬೇಸಾಯ ಪದ್ಧತಿಯಲ್ಲಿ ಒಂದು ಹೊಲ ಇದೆ. ನಾವೇನ್ ಮಾಡ್ತೀವಿ ಹೊಲದಾಗೆ ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ ತರ ಇರುತ್ತೆ ಹೊಲ ಅಲ್ವಾ. ನಾವೇನ್ ಮಾಡ್ತೀವಿ ಪೂರ್ವದಿಂದ ಪಶ್ಚಿಮಕ್ಕೆ ಬಿತ್ತನೆ ಮಾಡ್ತೀವಿ ಅಲ್ವಾ. ಪೂರ್ವದಿಂದ ಏನ್ ಮಾಡ್ತೀವಿ ಬಿತ್ತನೆಯನ್ನ ಮಾಡ್ತೀವಿ. ಬಿತ್ತನೆ ಮಾಡಿದಂತ ಸಂದರ್ಭದಲ್ಲಿ ಈ ಕಡೆ ಇರ್ತಕ್ಕಂಥ ಮಣ್ಣು ಈ ಕಡೆಗೆ ಹೋಗುತ್ತೆ, ಈ ಕಡೆ ಇರ್ತಕ್ಕಂಥ ಮಣ್ಣು ಈ ಕಡೆಗೆ ಹೋಗುತ್ತೆ. ಇದನ್ನೇ ನಾವೇನಂತ ಕರಿತೀವಿ ಅವೈಜ್ಞಾನಿಕ ಬೇಸಾಯ ಪದ್ಧತಿ ಅಂತ ಕರಿತೀವಿ. ಅರ್ಥ ಆಯ್ತಾ. ಯಾವಾಗ ಒಂದೇ ನೇರವಾಗಿ ನಾವು ವ್ಯವಸಾಯವನ್ನ ಮಾಡ್ತೀವೋ, ಟ್ರ್ಯಾಕ್ಟರ್ ಅನ್ನ ಹೊಡಿತೀವೋ, ಅಲ್ಲೇನಾಗುತ್ತೆ ಕೊರಕಲು ಬೀಳುತ್ತೆ ಗೊತ್ತಾ. ನೋಡಿ ಅಬ್ಸರ್ವ್ ಮಾಡಿ ನೀವು ಬೇಕಾದ್ರೆ. ನೆಕ್ಸ್ಟ್ ಇದಕ್ಕೆ ಪೂರಕವಾಗಿರ್ತಕ್ಕಂಥದ್ದನ್ನ ನೆಕ್ಸ್ಟ್ ಅಂಶವನ್ನ ಬಂದಾಗ ಹೇಳ್ತೀನಿ ನಾನು. ಮಣ್ಣಿನ ಸವೆತವನ್ನ ಹೇಗೆ ಕಡೆಗಟ್ಟಬಹುದು ಅಂತೀವಿ. ಅರ್ಥ ಆಯ್ತಲ್ಲ. ಇದನ್ನ ನಾವು ಏನ್ ಹೇಳ್ತೀವಿ ಅವೈಜ್ಞಾನಿಕ ಬೇಸಾಯ ಪದ್ಧತಿ ಅಂದ್ರೆ ಒಂದೇ ದೃಷ್ಟಿಯಲ್ಲಿ ನಾವೇನ್ ಮಾಡ್ತೀವಿ ನೇರವಾಗಿ ವ್ಯವಸಾಯವನ್ನ ಒಂದೇ ಕಡೆಗೆ ಮಾಡೋದ್ರಿಂದ ಏನಾಗುತ್ತೆ ಇಲ್ಲಿ ಮಣ್ಣಿನ ಸವೆತ ಅಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಕೊರಕಲುಗಳು ಉಂಟಾಗ್ತವೆ. ಇದನ್ನ ನಾವೇನಂತ ಕರಿತೀವಿ ಅವೈಜ್ಞಾನಿಕ ಬೇಸಾಯ ಪದ್ಧತಿ ಅಂತ ಕರಿತೀವಿ. ಇಲ್ಲ ಅಂತಂದ್ರೆ ಈ ಮುಖದಲ್ಲಾದ್ರೂ ಹೊಡಿತೀವಿ. ಕ್ಲಿಯರ್ ಆಯ್ತಾ. ಹಿಂಗಾರ ಹೊಡಿತೀವಿ, ಇಲ್ಲಿಂಗಾರ ಹೊಡಿತೀವಿ, ಇಲ್ಲ ಹಿಂಗಾರ ಹೊಡಿತೀವಿ. ಹಿಂಗ್ ಹೊಡೆದ್ರು ಸೇಮ್ ಈ ಕಡೆ ಮಣ್ಣು ಆ ಕಡೆಗೆ ಹೋಗುತ್ತೆ, ಆ ಕಡೆ ಮಣ್ಣು ಆ ಕಡೆಗೆ ಹೋಗುತ್ತೆ ಅಲ್ವಾ. ಇದನ್ನ ಅವೈಜ್ಞಾನಿಕ ಬೇಸಾಯ ಪದ್ಧತಿಯಿಂದ ಮಣ್ಣಿನ ಸವೆತವನ್ನ ಹೇಗೆ ತಡೆಗಟ್ಟಬಹುದು ಅನ್ನೋದನ್ನ ಅಲ್ಲಿ ಹೇಳ್ತೀನಿ ನಾನು. ಇಷ್ಟನ್ನ ತಿಳ್ಕೊಳ್ಳಿ. ಅವೈಜ್ಞಾನಿಕ ಬೇಸಾಯ ಪದ್ಧತಿ ಅಂತಂದ್ರೆ ಒಂದೇ ಮುಖವಾಗಿ ಉಳುಮೆಯನ್ನ ಮಾಡ್ತಕ್ಕಂಥ ಒಂದು ವಿಧಾನ ಇರುತ್ತೆ ವ್ಯವಸಾಯದಲ್ಲಿ. ಇದನ್ನ ನಾವೇನಂತ ಕರಿತೀವಿ ಅವೈಜ್ಞಾನಿಕ ಬೇಸಾಯ ಪದ್ಧತಿ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ. ಇನ್ನ ನೆಕ್ಸ್ಟ್ ಕೊನೆಯದಾಗಿರ್ತಕ್ಕಂಥ ಕಾರಣ ನೀರಾವರಿಯ ಬಳಕೆ. ಏನ್ ನೀರಾವರಿಯ ಬಳಕೆ? ನೀರಾವರಿ ಅಂದ್ರೇನು? ಕಾಲುವೆ ಆಗಿರ್ಬೋದು, ಬೋರ್ವೆಲ್ ಆಗಿರ್ಬೋದು, ಅವುಗಳಿಂದ ಕೃಷಿಗೆ ಬಳಸ್ತಕ್ಕಂಥ ನೀರನ್ನ ನಾವೇನಂತ ಕರಿತೀವಿ ನೀರಾವರಿ ಅಂತ ಕರಿತೀವಿ ಅಲ್ವಾ. ನೀರಾವರಿ ಎಂಬುದಾಗಿ ಕರೆಯಲಾಗುತ್ತೆ. ನೀರಾವರಿ ಬಳಕೆಯಿಂದ ಮಣ್ಣಿನ ಸವೆತ ಉಂಟಾಗ್ಲಿಕ್ಕೆ ಸಾಧ್ಯನಾ? ಆಗುತ್ತಾ? ಆಗುತ್ತಾ ನೋಡೋಣ. ಯಾವ ರೀತಿ ಹೇಗಾಗುತ್ತೆ ಯಾರಾದ್ರೂ ಗೊತ್ತಿದ್ರೆ? ತಪ್ಪಿದ್ರು ಪರವಾಗಿಲ್ಲ ಹೇಳಿ, ತೊಂದರೆ ಇಲ್ಲ. ಎತ್ತಿನ್ಕೋಬೇಕು. ನೀರಾವರಿ ಬಳಕೆಯಿಂದನೂ ಕೂಡ ಮಣ್ಣಿನ ಸವೆತ ಅಂತಕ್ಕಂಥದ್ದು ಉಂಟಾಗುತ್ತೆ. ಹೇಗೆ? ಎದಳು ಸರ್ ನೀರು ಬರ್ತಿದ್ದಲ್ಲ ಸಾವ ಕೊಚ್ಚಿ ಒಂದು ಸರಿ ಹೇಳ ಸರ್ ನೀರು ಬಿಡ್ತೀವಲ್ಲ ಸಾವ ಕೊಚ್ಚಿ ಮುಂದ್ಗಡೆ ಹೋಗೋದ್ರಿಂದ ಮಣ್ಣಿನ ಸವೆತ ಅಂತಕ್ಕಂಥದ್ದು ಉಂಟಾಗುತ್ತೆ. ಮತ್ತೆ ನೋಡ್ರಿ ಇನ್ನು ಏನೇನಿದೆ ನಿಮಗೆ ಗೊತ್ತಿರುವ ಹಾಗೆ. ಗೊತ್ತೇ ಇಲ್ವಾ ನಿಮಗೆ ಮಣ್ಣಿನ ಸವೆತ ಅಂತಕ್ಕಂಥದ್ದು ಹೇಗೆ ಉಂಟಾಗುತ್ತೆ ಅಂತ? ನೀರಾವರಿಯಿಂದ ಅಂತ ಹೇಳ್ತಾ ಇದ್ದಾನೆ ಅವನು. ನೀವು ಯಾರು ರೈತರ ಮಕ್ಕಳು ಅಲ್ವಾ? ಎಲ್ಲ ರೈತರ ಮಕ್ಕಳು ತಾನೆ. ಹೇಳಿ ಮತ್ತೆ ಸರ್ ನಾವೇ ಸರ್ ನೀರು ಕಟ್ಟಕ್ ಹೋಗೋಣ ಅಲ್ವಾ? ನೀವು ಮಾತಾಡ್ಬೇಕು ನನ್ನ ಜೊತೆಯಲ್ಲಿ. ಹೇಗೆ ಆಗ್ಬೇಕಾದ್ರೆ ಮಣ್ಣಿನ ಸವೆತ ನೀರಾವರಿಯಿಂದ ಉಂಟಾಗುತ್ತೆ? ಶ್ರೀರಾಮ್ ಯಾರು ಹೇಳ್ತೀರಿ? ಗರ್ಲ್ಸ್ ಯಾರು ಹೇಳ್ತೀರಪ್ಪ ಬಾಯ್ಸ್ ಕಡೆಯಿಂದ? ನೀರು ಬಿಟ್ಟಾಗ ಫೋರ್ಸ್ ಆಗಿ ನೀರು ಬರುತ್ತೆ. ಹಾಗಾಗಿ ಮಣ್ಣಿನ ಸವೆತ ಅಂತಕ್ಕಂಥದ್ದು ಉಂಟಾಗುತ್ತೆ. ಮತ್ತೆ ಅಷ್ಟೇನಾ ಕೂತ್ಕೊಳ್ಳಿ. ನೀರಾವರಿಯಿಂದ ಮಣ್ಣಿನ ಸವೆತ ಅಂತಕ್ಕಂಥದ್ದು ಹೇಗೆ ಉಂಟಾಗುತ್ತೆ ಅಂತಂದ್ರೆ, ಈಗ ಒಂದು ತೋಟ ಇರುತ್ತೆ, ಮಧ್ಯರಾತ್ರಿ ಕರೆಂಟ್ ಕೊಡ್ತಾನೆ, ನೀರು ಕಟ್ಟಕ್ ಹೋಗ್ಬೇಕಂತ ತೋಟಕ್ಕೆ ಅಥವಾ ಹೊಲಕ್ಕೆ. ಏನ್ ಮಾಡ್ತೀನಿ? ರಾತ್ರಿ ಎಲ್ಲ ಅಲ್ಲೇ ಕುತ್ಕೊಂಡಿದ್ದು ಮಲ್ಕೊಂಡಿದ್ದು ನೀರು ಕಟ್ಟಕ್ ಆಗಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀವಿ ಮಡಿ ಮಾಡಿರ್ತೀವಿ ಗೊತ್ತಾ ತೋಟದಲ್ಲಿ. ಮಡಿ ತರ ಇರುತ್ತೆ ನೋಡ್ರಿ. ಮಡಿ ಬಂದ್ ಮಾಡಿದಾಗ ನಾವೇನ್ ಮಾಡ್ತೀವಿ ನೀರನ್ನ ಬಿಟ್ಟು ಬರ್ತೀವಿ ಅಲ್ವಾ. ನೀರನ್ನ ಬಿಟ್ಟು ಬಂದಾಗ ಏನಾಗುತ್ತೆ ರಾತ್ರಿ ಎಲ್ಲ ಮಡಿ ತುಂಬಿಟ್ಟು ಆ ಭಾಗ ಇನ್ನೊಂದು ಮಡಿಗೆ ಕರ್ಕೊಂಡು ಹೋಗಿರುತ್ತೆ. ಅದು ಎಲ್ಲ ತುಂಬಿ ಇನ್ನೊಂದು ಕರ್ಕೊಂಡು ಹೋಗುತ್ತೆ. ಓವರ್ ಫ್ಲೋ ಆಗುತ್ತೆ ನೋಡ್ರಿ ಹೆಚ್ಚು ನೀರು. ಇದನ್ನೇ ನಾವು ಏನ್ ಹೇಳ್ತಾ ಇದೀವಿ ನೀರಾವರಿಯ ಬಳಕೆಯಿಂದ ಮಣ್ಣಿನ ಸವೆತ ಅಂತಕ್ಕಂಥದ್ದು ಉಂಟಾಗುತ್ತೆ. ಈಗ ಅರ್ಥ ಆಯ್ತಾ? ಜಾಸ್ತಿ ನೀರು ಬಂದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಲ್ಲಿ ತುಂಬಿಕೊಂಡು ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿರ್ತಕ್ಕಂಥ ಮಣ್ಣು ಇನ್ನೊಂದು ಹೊಲಕ್ಕೆ ತಗೊಂಡೋಗಿ ಹಾಕುತ್ತೆ. ಈಗ ಅರ್ಥ ಆಯ್ತಲ್ಲ? ಈಗ ಮಳೆ ಬಂದಿದೆ, ಮಳೆ ಬಂದಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ನಾವು ಹೇಳಿದ ಅವೈಜ್ಞಾನಿಕ ಬೇಸಾಯ ಪದ್ಧತಿಯಲ್ಲಿ ಜಾಸ್ತಿ ಮಳೆ ಬಂದಂತ ಸಂದರ್ಭದಲ್ಲಿ ನಾವು ಉಳುಮೆ ಮಾಡಿರ್ತೀವಲ್ಲ ಒಂದೇ ಕಡೆಗೆ, ಭೂಮಿ ಏನಾಗಿರುತ್ತೆ ಲೂಸ್ ಆಗಿರುತ್ತೆ ತಾನೆ. ಲೂಸ್ ಆದಂತ ಸಂದರ್ಭದಲ್ಲಿ ನೀರು ಬಿದ್ದಾಗ ಏನ್ ಮಾಡುತ್ತೆ ಅಲ್ಲಿರ್ತಕ್ಕಂಥ ಮಣ್ಣು ಕೊಚ್ಕೊಂಡು ಇನ್ನೊಂದು ಹೊಲಕ್ಕೆ ಹೋಗುತ್ತೆ ಅಲ್ವಾ.
ಅದೇ ರೀತಿಯಾಗಿ ನೀರಾವರಿಯಿಂದಲೂ ಕೂಡ ಮಣ್ಣಿನ ಸವೆತ ಅಂತಕ್ಕಂಥದ್ದು ಉಂಟಾಗುತ್ತೆ. ಇವು ಪ್ರಮುಖವಾಗಿರ್ತಕ್ಕಂತಹ ಮಣ್ಣಿನ ಸವೆತಕ್ಕೆ ಕಾರಣಗಳು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನಾವು ನೋಡೋದಾದ್ರೆ ಮಣ್ಣಿನ ಸವೆತದ ಪರಿಣಾಮಗಳು. ಈ ಸವೆತಕ್ಕೆ ಕಾರಣಗಳಾಯ್ತು, ಏನೆಲ್ಲ ಪರಿಣಾಮ ಬೀರುತ್ತೆ ಮಣ್ಣಿನ ಸವೆತ ಉಂಟಾದಂತ ಸಂದರ್ಭದಲ್ಲಿ ಕಾರಣಕ್ಕೆ ಪ್ರಮುಖವಾಗಿ ಏನ್ ಪರಿಣಾಮ ಬೀರುತ್ತೆ ನೋಡೋಣ. ಒಂದು ಪ್ರವಾಹಗಳ ಅಂತಕ್ಕಂಥವು ಇಲ್ಲಿ ಸೃಷ್ಟಿ ಆಗ್ತದೆ. ಈಗ ನಾವು ನೀರಿನ ರಭಸ ಅಂತಕ್ಕಂಥದ್ದು ಏನಾಗುತ್ತೆ, ಜಾಸ್ತಿ ಬಂದಂತ ಸಂದರ್ಭದಲ್ಲಿ ಆ ಹರಿತಕ್ಕಂಥ ನದಿ ಎತ್ತಬೇಕಾಗ್ತದೆ ಕೂಡ ಪ್ರವಾಹಗಳು. ಈಗ ಕರ್ನಾಟಕದಲ್ಲಿ ಒಂದು ತಿಂಗಳಿಂದನೂ ಮುಂಗಾರು ಮಳೆ ಅಬ್ಬರಿಸಿ ಗುಬ್ಬರಿತಾ ಇದೆ ಅಲ್ವಾ. ಎಲ್ಲಿ ನೀರು ಸೃಷ್ಟಿಯಾಗುತ್ತೋ ಅಲ್ಲೇ ಕೊಚ್ಕೊಂಡು ಹೋಗ್ತಕ್ಕಂಥ ನಾವು ಕಾಣ್ತೀವಿ. ಅವುಗಳಂದ್ರೆ ಅತಿ ಹೆಚ್ಚಿನ ಮಳೆ ಬಂದಂತಹ ಸಂದರ್ಭದಲ್ಲಿ ಪ್ರವಾಹಗಳು ಸೃಷ್ಟಿಯಾಗ್ತವೆ. ಪ್ರವಾಹಗಳು ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಹಾನಿಗಳು ಉಂಟಾಗ್ತವೆ. ಪ್ರಾಣ ಹಾನಿ ಆಗಿರ್ಬೋದು. ನೋಡಿ ಎಂತ ಇದರಲ್ಲಿ ಶಿರೂರಲ್ಲಿ ಗುಡ್ಡ ಕುಸಿದು 2 ವೆಹಿಕಲ್ಗಳು ಮುಚ್ಚೋಗಿದ್ದಾರೆ. 7 ಜನ ಸತ್ತಿದ್ದಾರೆ, ಇನ್ನು ಹುಡುಕ್ತಾನೆ ಇದ್ದಾರೆ ಈ 3 ದಿವಸದಿಂದಲೂ. ಈ ರೀತಿಯಾಗಿ ಪ್ರವಾಹಗಳು ಉಂಟಾಗ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಜಾಸ್ತಿ ಆದಂತ ಸಂದರ್ಭದಲ್ಲಿ, ಯಾವಾಗ ಮಣ್ಣಿನ ಸವೆತ ಇದ್ದಂತ ಸಂದರ್ಭದಲ್ಲಿ ಈ ಒಂದು ಪ್ರವಾಹಗಳು ಉಂಟಾಗ್ತವೆ. ಇನ್ನು ಎರಡನೇ ಪರಿಣಾಮವನ್ನು ನೋಡೋದಾದ್ರೆ ನದಿಗಳು ಹರಿಯುವ ಪಾತ್ರವನ್ನು ಬದಲಾಯಿಸ್ತವೆ. ಈಗ ಜಾಸ್ತಿ ಸ್ವಲ್ಪ ನೀರು ಬಂದಾಗ ಒಳಗಡೆನೆ ಹರಿತಿರ್ತವೆ. ಜಾಸ್ತಿ ಮಳೆ ಬಂದಂತ ಸಂದರ್ಭದಲ್ಲಿ ಏನಾಗುತ್ತೆ, ಓವರ್ ಫ್ಲೋ ಆಗಿ ಬೇರೆ ಬೇರೆ ಡೈವರ್ಷನ್ಸ್ಗಳು ಚೇಂಜ್ ಆಗ್ತಾ ಹೋಗ್ತವೆ ಅಲ್ವಾ. ಅದನ್ನೇ ನಾವೇನಂತ ಕರಿತೀವಿ, ನದಿಗಳ ಪ್ರವಾಹಗಳು ಅಂತಕ್ಕಂಥವೇನಿದೆ ಅವುಗಳು ಕವಲುಗಳನ್ನು ಹುಡ್ಕೊಳ್ತವೆ. ಯಾವ್ಯಾವ ದಿಕ್ಕಿಗೆ ಬೇಕೋ ಆ ದಿಕ್ಕಿಗೆ ನೀರು ಹರಿತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇನ್ನು ಮೂರನೇದು ಕೃಷಿ ಸಾಮರ್ಥ್ಯ ಕಡಿಮೆ ಆಗ್ತಕ್ಕಂಥದ್ದು. ಯಾವಾಗ ಈ ರೀತಿಯ ಪ್ರವಾಹಗಳು ಮಣ್ಣಿನ ಸವೆತ ಅಂತಕ್ಕಂಥದ್ದು ಉಂಟಾಗುತ್ತೋ ಅವಾಗ ಕೃಷಿಯ ಉತ್ಪಾದನಾ ಪ್ರಮಾಣ ಏನಾಗುತ್ತೆ, ಆಟೋಮೆಟಿಕಲಿ ಕಡಿಮೆ ಆಗ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಅಲ್ವಾ. ಕಡಿಮೆ ಆಗ್ತಕ್ಕಂಥದ್ದು ಯಾವಾಗ ಮಣ್ಣಿನ ಫಲವತ್ತತೆ ಕಡಿಮೆ ಆದಾಗ ಏನಾಗುತ್ತೆ, ಉತ್ಪಾದನಾ ಪ್ರಮಾಣ, ಇಳುವರಿ ಕೂಡ ಏನಾಗುತ್ತೆ, ಕಡಿಮೆ ಆಗ್ತಕ್ಕಂಥದ್ದು ನಾವು ಕಾಣ್ತೀವಿ. ಇನ್ನ ಅಂತರ್ಜಲ ಗೊತ್ತಲ್ಲ, ಬೋರ್ವೆಲ್ಗಳು, ಆ ಒಂದು ಪರಿಣಾಮನೂ ಕೂಡ ಉಂಟಾಗುತ್ತೆ. ಕೊರಕಲು ಬಿದ್ದಂತ ಸಂದರ್ಭದಲ್ಲಿ ಅಂತರ್ಜಲದ ಪ್ರಮಾಣನೂ ಕೂಡ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ನಾವು ಜಲಾಶಯಗಳಲ್ಲಿ ನೀರಿನ ಸಂಗ್ರಹಣೆಯ ಮಟ್ಟನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನೇರವಾಗಿ ಇದ್ದಂತ ಕಡಿಮೆ ಇದ್ದಾಗ ಮಣ್ಣಿನ ಸವೆತ ಆಗಲಿಲ್ಲ ಅಂತಂದ್ರೆ ಒಂದೇ ಸರಿ ಸಮಾನವಾಗಿ ನೀರು ಇದಕ್ಕೆ ಏನು ಡ್ಯಾಮ್ಗಳು, ಅಣೆಕಟ್ಟೆಗಳು ಅಂತ ಕರಿತೀವಿ, ಅಣೆಕಟ್ಟೆಗಳಿಗೆ ಬಂದು ಸ್ಟಾಕ್ ಆಗುತ್ತೆ. ಮುಂದೆಗಳಲ್ಲಿ ಕಟ್ಟಡಗಳು ಅಥವಾ ಅಣೆಕಟ್ಟೆಗಳು ಏನಾದ್ರೂ ಲೂಸ್ ಆಯ್ತು ಅಂದ್ರೆ ಏನಾಗುತ್ತೆ, ನೀರಿನ ಪ್ರಮಾಣ ಬೇರೆ ಕಡೆ ಹರಿದುಕೊಂಡು ಹೋಗ್ತಕ್ಕಂಥದ್ದು ಕೂಡ ಕಾಣ್ತಾ ಇದ್ದೀವಿ. ಇನ್ನ ಬರ ಪರಿಸ್ಥಿತಿ 2 ರೀತಿಯಲ್ಲಿ ಬರುತ್ತೆ, ಅತಿವೃಷ್ಟಿ ಮತ್ತು ಅನಾವೃಷ್ಟಿ. ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಅಂದ್ರೆ ಗೊತ್ತಾ, ಏನು ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಅಂದ್ರೆ ಮಳೆ ಬಾರದೆ ಬರಗಾಲ ಬರ್ಬೋದು, ಅತಿ ಹೆಚ್ಚು ಮಳೆಯಿಂದ ಬೆಳೆಗಳು ನಾಶವಾಗಿ ಬರಗಾಲ ಬರ್ಬೋದು. 2 ರೀತಿಯಲ್ಲೂ ಕೂಡ ನಾವು ಹೇಳ್ಬೇಕಾಗುತ್ತೆ ಅಲ್ವಾ. ಈ ಒಂದು ಕಾರಣವೂ ಕೂಡ ಮಣ್ಣಿನ ಸವೆತದಿಂದ ಉಂಟಾಗ್ತಕ್ಕಂಥ ಪರಿಣಾಮ. ಇನ್ನ ಕೊನೆಯದಾಗಿರ್ತಕ್ಕಂಥದ್ದು ಆರ್ಥಿಕ ವ್ಯವಸ್ಥೆಗೆ ಹಿನ್ನಡೆ ಅಂತಕ್ಕಂಥದ್ದಾಗುತ್ತೆ. ಅವಾಗ ಏನಾಗುತ್ತೆ, ಬೆಳೆಗಳು ಅಥವಾ ಇನ್ನಿತರೆ ಇವುಗಳು ನಾಶ ಆದಂತ ಸಂದರ್ಭದಲ್ಲಿ ಆರ್ಥಿಕವಾಗಿ ಯಾರಿಗೆ ಹೊಡೆತ ಬೀಳುತ್ತೆ, ರೈತರಿಗೆ ಹೊಡೆತ ಬೀಳ್ತಕ್ಕಂಥದ್ದನ್ನು ಕೂಡ ನಾವು ವ್ಯವಸಾಯಗಾರರಿಗೆ ಕಾಣಬಹುದಾಗಿದೆ. ಅರ್ಥ ಆಯ್ತಲ್ಲ. ಇಷ್ಟು ಈ ಒಂದು ಮಣ್ಣಿನ ಸವೆತದಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳು. ಏನ್ ಪರಿಣಾಮ, ಒಂದು ಪ್ರವಾಹಗಳ ಸೃಷ್ಟಿ, ನದಿಗಳ ಹರಿಯುವ ಪಾತ್ರವನ್ನು ಬದಲಾಯಿಸುತ್ತೆ, ಅಥವಾ ಹೆಚ್ಚು ನದಿಗಳಲ್ಲಿ ಹೂಳು ತುಂಬಿರಬಹುದು, ಮಣ್ಣು ಕೊಚ್ಕೊಂಡು ಹೋಗಿ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಏನಾಗುತ್ತೆ, ಕಡಿಮೆ ಆಗುತ್ತೆ. ಜಾಸ್ತಿ ಆಗಲ್ಲ, ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನ ಅಂತರ್ಜಲ, ಕೃಷಿಯ ಸಾಮರ್ಥ್ಯ ಕಡಿಮೆ ಆಗ್ತಕ್ಕಂಥದ್ದು, ಜಲಾಶಯಗಳಲ್ಲಿ ನೀರಿನ ಸಂಗ್ರಹಣೆಯ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಮಣ್ಣು ಕೊಚ್ಕೊಂಡು ಹೋದಾಗ ಏನಾಗುತ್ತೆ, ಟ್ಯಾಂಕ್ ತುಂಬುತ್ತೆ, ನೀರಿನ ಹಿಡಿಯುವ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗ್ತಕ್ಕಂಥ ನಾವು ಕಾಣ್ತೀವಿ. ಬರ ಪರಿಸ್ಥಿತಿ, ಇನ್ನು ಆರ್ಥಿಕ ಸ್ಥಿತಿಗತಿಗಳು ಕೂಡ ಹದಗೆಡ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಇಷ್ಟು ಮಣ್ಣಿನ ಸವೆತದಿಂದ ಉಂಟಾಗ್ತಕ್ಕಂತಹ ಪರಿಣಾಮಗಳು. ಕ್ಲಿಯರ್ ಆಯ್ತಾ, ಅರ್ಥ ಆಯ್ತಲ್ಲ. ಹಾಗಾದ್ರೆ ನೆಕ್ಸ್ಟ್ ಇಷ್ಟೆಲ್ಲ ಏನು ಮಣ್ಣಿನ ಸವೆತಕ್ಕೆ ಕಾರಣಗಳು, ಮಣ್ಣಿನ ಸವೆತದಿಂದ ಉಂಟಾಗ್ತಕ್ಕಂತಹ ಪರಿಣಾಮಗಳನ್ನ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಈ ಒಂದು ಪರಿಣಾಮ ಅಂತಕ್ಕಂಥದ್ದೇನಿದೆ ಅಥವಾ ಮಣ್ಣಿನ ಸವೆತವನ್ನ ನಾವು ಹೇಗೆ ತಡೆಗಟ್ಟಬೇಕು, ಅರ್ಥ ಆಯ್ತಲ್ಲ, ಹೇಗೆ ತಡೆಗಟ್ಟಬೇಕು ಅದನ್ನ ನಾವೇನಂತ ಕರಿತೀವಿ,
ಮಣ್ಣಿನ ಸವೆತವನ್ನ ತಡೆಗಟ್ಟುವ ವಿಧಾನ. ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಈ ಒಂದು ಅಧ್ಯಯನದಲ್ಲಿ ಪರೀಕ್ಷೆಯಲ್ಲಿ ಇದ್ದೇ ಇರುತ್ತೆ. 3 ಅಂಕದ ಪ್ರಶ್ನೆ. ಅಥವಾ ಮಣ್ಣಿನ ಸವೆತವನ್ನ ತಡೆಗಟ್ಟುವ ವಿಧಾನ ಅಥವಾ ಮಣ್ಣಿನ ಸಂರಕ್ಷಣೆಯನ್ನ ಹೇಗೆ ಮಾಡಬೇಕು, ಮಣ್ಣಿನ ಸಂರಕ್ಷಣೆಗೆ ನಿಮ್ಮ ಸಲಹೆಗಳೇನು ಅಂತಲೂ ಕೂಡ ಪ್ರಶ್ನೆ ಬರಬಹುದು. ಓಕೆ, ನೋಡೋಣ ಇವಾಗಂದ್ರೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು. ಒಂದು, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡ್ತಕ್ಕಂಥದ್ದು. ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದು ಅಂತಂದ್ರೆ ಗೊತ್ತಲ್ಲ ನಮಗೆ. ಈಗ ಒಂದು ಗುಡ್ಡ ಇರುತ್ತೆ ಅಲ್ವಾ, ಇದೊಂದು ಗುಡ್ಡ, ಇಳಿಜಾರು ಇರುತ್ತೆ. ಇಳಿಜಾರಿಗೆ ಅಡ್ಡಲಾಗಿ ಅಂತಂದ್ರೆ ಅವಾಗ ನಾವೇನ್ ಮಾಡ್ಬೇಕು, ಈ ರೀತಿಯಾಗಿ ಉಳುಮೆ ಮಾಡ್ಬೇಕು. ನಾನು ಆಗ್ಲೇ ಏನ್ ಹೇಳಿದ, ವೈಜ್ಞಾನಿಕ ಬೇಸಾಯ ಪದ್ಧತಿಯಲ್ಲಿ ನೇರವಾಗಿ ಮಾಡ್ತಾ ಇದ್ವಿ ಅಲ್ವಾ. ನೋಡಿ, ನೇರವಾಗಿ ನಾವೇನ್ ಮಾಡ್ತಾ ಇದ್ವಿ, ಉಳುಮೆಯನ್ನ ಮಾಡ್ತಾ ಇದ್ವಿ ಈ ರೀತಿಯಾಗಿ ಅಲ್ವಾ. ಅಲ್ಲೇ ಮಣ್ಣಿನ ಸವೆತವನ್ನ ತಡೆಗಟ್ಟುವ ವಿಧಾನದಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡ್ಬೇಕಂತ ಇದೆ. ಅವಾಗ ನಾವೇನ್ ಮಾಡ್ಬೇಕು, ಈ ಮೆಥಡ್ ಅಲ್ಲಿ ಉಳಿಬೇಕು. ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ, ಮಣ್ಣಿನ ಪಾತ್ರ ಬದಲಾವಣೆ ಆಗಲ್ಲ. ಅಲ್ಲಿ ಇರ್ತಕ್ಕಂಥ ಮಣ್ಣು ಅಲ್ಲಿಗೆ ಹೋಗುತ್ತೆ. ಅವಾಗ ಮತ್ತೆ ಏನ್ ಮಾಡ್ಬೇಕು, ಇನ್ನೊಂದು ವರ್ಷ ಉಲ್ಟಾ ಹೊಡಿಬೇಕು. ಈಗ ಅರ್ಥ ಆಗಿದೆ ಅನ್ಕೊಂಡಿದ್ವಿ. ಅರ್ಥ ಆಯ್ತಲ್ಲ. ಅವೈಜ್ಞಾನಿಕ ಬೇಸಾಯ ಪದ್ಧತಿಯಲ್ಲಿ ನೇರವಾಗಿ ಮಾಡ್ತಾ ಇದ್ವಿ, ಆದ್ರೆ ಅವಾಗ ಏನಾಗ್ತಾ ಇತ್ತು, ಮಣ್ಣಿನ ಸವೆತ ಉಂಟಾಗ್ತಾ ಇತ್ತು. ಆ ಕಾರಣದಿಂದ ನಾವೇನ್ ಮಾಡ್ಬೇಕು, ಮಣ್ಣಿನ ಸವೆತವನ್ನ ತಡೆಗಟ್ಟಬೇಕಂತಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡ್ಬೇಕು ನಾವು. ಅವಾಗ ಏನಾಗುತ್ತೆ ನೋಡಿ, ಒಂದು ವರ್ಷ ಹಿಂಗುಡಿವಿ ಅಲ್ವಾ, ಇನ್ನೊಂದು ವರ್ಷ ಹಿಂಗುಡಿವಿ. ಅವಾಗ ಏನಾಗುತ್ತೆ, ಮಣ್ಣು ಉಲ್ಟಾ ಆಗ್ತಾ ಹೋಗುತ್ತೆ ಇಂಟು ಮಾರ್ಕಲ್ಲಿ. ಅವಾಗ ಎಷ್ಟೇ ಮಳೆ ಬಂದ್ರು ಕೂಡ ಮಣ್ಣಿನ ಸವೆತ ಅಂತಕ್ಕಂಥದ್ದಲ್ಲಿ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಕ್ಲಿಯರ್ ಆಯ್ತಾ? ಬಹಳ ಈಸಿ ಇರ್ತಕ್ಕಂಥದ್ದು. ಮಣ್ಣಿನ ಸವೆತವನ್ನ ತಡೆಗಟ್ಟುವ ವಿಧಾನ ಏನಪ್ಪ ಅಂತಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡ್ತಕ್ಕಂಥದ್ದು. ಹೇಗೆ ಉಳುಮೆ ಮಾಡ್ಬೇಕು ಇದು ತೋರಿಸಿದೆ ನಾನು ರೇಖಾಚಿತ್ರವನ್ನ. ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟ್ ಎರಡನೇದಾಗಿರ್ತಕ್ಕಂಥದ್ದು ಅಡ್ಡ ಬದುಗಳ ನಿರ್ಮಾಣವನ್ನ ಮಾಡ್ಬೇಕು. ಹೊಲ ಇರುತ್ತೆ, ಹೊಲ ಗೊತ್ತಲ್ಲ, ಹೊಲದಲ್ಲಿ ನಾವೇನ್ ಮಾಡ್ಬೇಕು, ಬದುಗಳನ್ನ ಹಾಕ್ಬೇಕು. ಮಣ್ಣಿನ ಗುಡ್ಡೆ ಹಾಕ್ತಿವಿ ಗೊತ್ತಾ ನಾವು, ಸುತ್ತಲೂ ಹೊಲದ ಸುತ್ತ ಬದುಗಳ ನಿರ್ಮಾಣವನ್ನ ಮಾಡ್ಬೇಕು. ಇಲ್ಲ ಅಂತಂದ್ರೆ ಸಸ್ಯಗಳನ್ನ ಅಥವಾ ಅರಣ್ಯಗಳನ್ನ ಬೆಳೆಸಬೇಕು. ಗಿಡಗಳನ್ನ ಬೆಳೆಸಿದಂತ ಸಂದರ್ಭದಲ್ಲಿ ಏನಾಗುತ್ತೆ, ಅಥವಾ ಬದುಗಳನ್ನ ನಿರ್ಮಾಣ ಮಾಡೋದ್ರಿಂದ ಹೆಚ್ಚು ಮಣ್ಣು ಅಲ್ಲೇ ಇರುತ್ತೆ. ಬಂದಂತ ನೀರು ಆ ಮಣ್ಣನ್ನ ಕುಚ್ಕೊಂಡು ಹೋಗಲ್ಲ. ಬಂದಿರ್ತಕ್ಕಂಥ ಮಳೆ ಎಷ್ಟೇ ಜೋರ ಬಂದ್ರು ಅಲ್ಲಿ ಇರ್ತಕ್ಕಂಥ ಮಣ್ಣು ಏನಾಗುತ್ತೆ, ಅಲ್ಲೇ ಇರುತ್ತೆ ಹೊಲದಲ್ಲಿ. ಹಾಗಾಗಿ ನಾವು ಮಣ್ಣಿನ ತಡೆಗಟ್ಟಬೇಕು ಸವೆತವನ್ನ ಅನ್ನೋದಾದ್ರೆ ಅಲ್ಲಿ ಏನ್ ಮಾಡ್ಬೇಕು, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡ್ಬೇಕು. ಅದ್ರ ಜೊತೆಯಲ್ಲಿ ಅಡ್ಡ ಬದುಗಳ ನಿರ್ಮಾಣ. ಎಲ್ಲ ನಮ್ಮ ಹೊಲ ಏನಿದೆ ಎಲ್ಲ ಕಡೆಗೂ ಕೂಡ ನಾವೇನ್ ಮಾಡ್ಬೇಕು, ದಪ್ಪನವಾಗಿ ಏರಿಗಳನ್ನ ಹಾಕೋಬೇಕು. ಏರಿ ಹಾಕೊಂಡಾಗ ನಮ್ಮಲ್ಲಿ ಹೊಲದಲ್ಲಿ ಇರ್ತಕ್ಕಂಥ ಫಲವತ್ತತೆ ಮಣ್ಣು ಕೊಚ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಕ್ಲಿಯರಾ? ಎರಡನೇ, ಇನ್ನ ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ಹೇಗೆ ಹಂತ ಹಂತವಾಗಿ ಅಂತಂದ್ರೆ ಗೊತ್ತಾ, ಈ ಗದ್ದೆಗಳಿರ್ತಾವ ಗೊತ್ತೇನ್ರಪ್ಪ, ಗದ್ದೆಗಳು ಹೊಲಗಳು ಸ್ಟೆಪ್ ಬೈ ಸ್ಟೆಪ್ ಮಾಡಿರ್ತಾರ ಅವರು. ಮಲೆನಾಡು ಪ್ರದೇಶಗಳಿಗೆ ಹೋಗ್ರಿ ನೀವು, ಒಂದ್ ಸ್ಟೆಪ್ ಮೇಲೆ ಇರುತ್ತೆ, ಒಂದ್ ಸ್ಟೆಪ್ ಕೆಳಗಿರುತ್ತೆ. ನೋಡಿದ್ದೀರಾ ಗದ್ದೆಗಳು? ಒಂದ್ ಸ್ಟೆಪ್ ಮೇಲೆ ಒಂದೊಂದು ಹೆಜ್ಜೆ, ಒಂದೊಂದು ಸ್ಟೆಪ್ ಬೇರೆ 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 ರೀತಿಯಲ್ಲಿ ಇರುತ್ತೆ. ಅವಾಗ ಏನಾಗುತ್ತೆ, ಮೇಲಿಂದ ಕೊಚ್ಕೊಂಡ್ ಬಂದಿರ್ತಕ್ಕಂಥ ಮಣ್ಣು ಅದೇ ಹೊಲದಾಗಿರುತ್ತೆ. ಅದನ್ನೇ ಹೇಳ್ತಕ್ಕಂಥದ್ದು ಹಂತ ಹಂತವಾಗಿ ವ್ಯವಸಾಯದ ಕ್ಷೇತ್ರಗಳ ನಿರ್ಮಾಣವನ್ನ ನಾವು ಮಾಡ್ಕೊಳ್ಳೋದ್ರಿಂದ ಅಲ್ಲೇನಾಗುತ್ತೆ, ಮಣ್ಣಿನ ಸವೆತವನ್ನ ನಾವು ತಡೆಗಟ್ಟಬಹುದು. ಕ್ಲಿಯರ್ ಆಯ್ತಾ? ಇನ್ನ ಅರಣ್ಯಗಳ ನಾಶಗಳನ್ನ ತಡೆಗಟ್ಟತಕ್ಕಂಥದ್ದು. ಆಗ್ಲೇ ನಾವು ಹೇಳಿದ್ವಿ, ಮನುಷ್ಯ ಅಂತಕ್ಕಂಥ ಅರಣ್ಯಗಳನ್ನ ಎಲ್ಲಿ ಹೇಳಿದ್ವಿ, ಮಣ್ಣಿನ ಸವೆತಕ್ಕೆ ಕಾರಣಗಳಲ್ಲಿ ಹೇಳಿದ್ವಿ. ಏನಂತ, ಅರಣ್ಯಗಳ ನಾಶ ಅಂತ ಹೇಳಿ. ಅರಣ್ಯಗಳನ್ನ ನಾಶಪಡಿಸಿದ್ರು ಕೂಡ ನಾವೇನ್ ಮಾಡ್ಬೇಕು, ಹೆಚ್ಚು ಹೆಚ್ಚು ಅರಣ್ಯಗಳನ್ನ ಬೆಳೆಸಬೇಕು. ಒಂದು ವೇಳೆ ಅವಶ್ಯಕತೆ ಇದ್ರೆ ಅರಣ್ಯಗಳನ್ನ ಕಡಿದಿರ್ತಕ್ಕಂಥ ಅಥವಾ ಮರಗಳನ್ನ ಕಡಿದಿರ್ತಕ್ಕಂಥ ಜಾಗದಲ್ಲಿ ನಾವೇನ್ ಮಾಡ್ಬೇಕು, ಇನ್ನೊಂದು ಸಸ್ಯವನ್ನ ಬೆಳೆಸಬೇಕು ಅಲ್ವಾ. ಇಲ್ವಾ, ಹೆಚ್ಚಿನದಾಗಿ ಸಾಮಾಜಿಕ ಅರಣ್ಯಗಳನ್ನ ಬೆಳೆಸಬೇಕು. ಸೋಷಿಯಲ್ ಫಾರೆಸ್ಟ್ ಅಂತ ಕರಿತೀವಿ ನಾವು. ಏನ್ ಸೋಷಿಯಲ್ ಫಾರೆಸ್ಟ್ ಅಂದ್ರೆ ಗೊತ್ತಾ, ಗುಡ್ಡಗಾಡು ಪ್ರದೇಶಗಳು ಸರ್ಕಾರದ ಭೂಮಿ ಇರ್ತಾವ ಗೊತ್ತಾ, ಖಾಲಿ ಜಾಗ. ಅಂತ ಖಾಲಿ ಜಾಗಗಳಲ್ಲಿ ಸರ್ಕಾರ ಏನ್ ಮಾಡುತ್ತೆ, ಅರಣ್ಯಗಳನ್ನ ಬೆಳೆಸುತ್ತೆ. ಅವುಗಳನ್ನ ನಾವೇನಂತ ಕರಿತೀವಿ, ಸೋಷಿಯಲ್ ಫಾರೆಸ್ಟ್, ಸಾಮಾಜಿಕ ಅರಣ್ಯಗಳು ಅಂತ ಕರಿತೀವಿ. ಈ ಅರಣ್ಯಗಳನ್ನ ಹೆಚ್ಚಾಗಿ ಅರಣ್ಯಗಳ ನಾಶವನ್ನ ತಡೆಗಟ್ಟೋದ್ರಿಂದ ಈ ಒಂದು ಮಣ್ಣಿನ ಸವೆತವನ್ನ ನಾವು ತಡೆಗಟ್ಟಬಹುದಾಗಿದೆ. ಓಕೆ, ಹಾಗೇನೆ ನೆಕ್ಸ್ಟ್ ಅರಣ್ಯಗಳನ್ನ ಬೆಳೆಸ್ತಕ್ಕಂಥದ್ದು. ಈಗ ನಾನು ಮರ ಕಡಿದಿರ್ತಕ್ಕಂಥ ಜಾಗದಲ್ಲಿ ಇನ್ನೊಂದು ಸಸ್ಯವನ್ನ
ಬೆಳೆಸಬೇಕು. ಅವಾಗ ಮಣ್ಣಿನ ಸವೆತವನ್ನು ನಾವು ತಡೆಗಟ್ಟಲಿಕ್ಕೆ ಅದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನು ಅತಿಯಾಗಿ ಮೇಯಿಸ್ತಕ್ಕಂಥದ್ದು, ಈಗ ಆಗ್ಲೇ ಹೇಳಿದ್ವಲ್ಲ ನಾವು ಕಾರಣಗಳಲ್ಲಿ, ಅವು ನೋಡಿ ಅಲ್ಲಿ ಕಾರಣಗಳೇನಿದಾವೆ ಇನ್ನೂ ಈಸಿಯಾಗಿ ನಾವು ಮಾರ್ಕ್ಸ್ ತಗೋಬೇಕಂತಂದ್ರೆ ಕಾರಣಗಳು ಹೇಳಿದೀವಲ್ಲ, ಕಾರಣಗಳನ್ನ ಉಲ್ಟಾ ಬರೆದ್ರೆ ಆಯ್ತು ಅಷ್ಟೇ. ಅಲ್ಲಿ ಅರಣ್ಯಗಳ ನಾಶ ಅಂತ ಇದೆ, ಇಲ್ಲಿ ಅರಣ್ಯಗಳನ್ನ ಬೆಳೆಸಬೇಕು. ಅರ್ಥ ಆಯ್ತಲ್ಲ? ನೀರಾವರಿಗಳನ್ನ ಹೇಗೆ ಬಳಕೆ ಮಾಡ್ಕೋಬೇಕು, ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಬೇಕು, ಎಲ್ಲದನ್ನು ಕೂಡ ಅತಿಯಾಗಿ ಮೇಯಿಸುವುದನ್ನ ನಿಯಂತ್ರಿಸಬೇಕು ಕಾಡುಗಳಲ್ಲಿ. ಅದರಿಂದನೂ ಕೂಡ ಮಣ್ಣಿನ ಸವೆತವನ್ನು ನಾವು ತಡೆಗಟ್ಟಬಹುದು. ಇನ್ನು ನೀರಿನ ಯೋಜಿತ ಬಳಕೆ, ಅಲ್ಲಿ ಕಾರಣಗಳಲ್ಲಿ ಏನ್ ಹೇಳಿದ್ವಿ ನಾವು, ಮಣ್ಣಿನ ಸವೆತಕ್ಕೆ ಕಾರಣಗಳಲ್ಲಿ ನೀರಾವರಿ ಬಳಕೆ ಅಂತ ಹೇಳಿದ್ವಿ. ನೀರಾವರಿ ಬಳಕೆ ಅಂದ್ರೆ ಹೆಚ್ಚು ಹೆಚ್ಚು ಬಳಕೆ ಮಾಡ್ಕೊಂಡು ಜೋರಾಗಿ ಬಿಡ್ತೀವಿ ಅಂತ ಹೇಳಿದ್ವಿ ನಾವು. ಅದನ್ನ ಏನ್ ಮಾಡ್ಬೇಕು ನಾವು, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸ್ಕೋಬೇಕು. ಅದಕ್ಕೆ ಪ್ಲಾನ್ ಏನ್ ಮಾಡ್ಬೇಕು? ವೆರಿ ಗುಡ್. ಏನಮ್ಮ ಎದ್ದಿದ್ಗ ಚೆಕ್ ಡ್ಯಾಮ್ಗಳನ್ನಾಗಿರ್ಬೋದು. ಇನ್ನೂ ಒಂದು ಮೈನ್ ಇದೆ, ಯಾರಿಸಿ ಇನ್ನೂ ಇದಾವೆ. ನೀರಿನ ಬಳಕೆ ತಕ್ಕಂತ ಯೋಚಿತ ರೀತಿಯಲ್ಲಿ ಬಳಕೆ ಮಾಡಬೇಕು ಅನ್ನೋದಾದ್ರೆ ನಾವೇನ್ ಮಾಡ್ಬೇಕು? ಬಹಳ ಈಸಿ ಐತೆ. ತಾಲೆ ಏನ್ ಮಾಡ್ಬೇಕು ನಾವು? ರೀ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಎಷ್ಟು ನಾಲೆಡ್ಜ್ ಇದೆ ನೋಡ್ರಿ, ಯೋಚನೆ ಮಾಡ್ರಿ. ಹೌದು ತಾನೆ? ಡ್ರಿಪ್ ಅಂತ ಕರಿತೀವಿ. ಡ್ರಿಪ್ ಹಾಕಿದ್ರೆ ಎಷ್ಟು ಹೋಗುತ್ತಪ್ಪ ನೀರು? ವೇಸ್ಟೇ ಆಗಲ್ಲ, ಎಷ್ಟು ಬೇಕೋ ಅಷ್ಟಕ್ಕೆ ಹೋಗುತ್ತೆ. ಜೆಟ್ ಹಾಕಿದ್ರೆ ಅಷ್ಟೇ, ಎಷ್ಟು ಬೇಕು ಅಷ್ಟೇ ಹೋಗುತ್ತೆ. ಅಲ್ಲಿ ನೀರು ಪೋಲಾಗುತ್ತಾ? ಅದನ್ನೇ ಅವ್ನು ಹೇಳಿರೋದು ಏನಂತ, ನೀರಿನ ಯೋಜಿತ ಬಳಕೆ ಅಂತ. ಅದಕ್ಕೆ ನಾಲೆಡ್ಜ್ ಇರ್ಬೇಕು, ಜನರೇಟರ್ ನಾಲೆಡ್ಜ್, ಜನರಲ್ ನಾಲೆಡ್ಜ್ ಇರ್ಬೇಕು ಅಲ್ವಾ? ನೀರಿನ ಬಳಕೆಯನ್ನ ಯೋಜಿತ ರೀತಿಯಲ್ಲಿ ನಾವೇನ್ ಮಾಡ್ಬೇಕು? ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನ ಬಳಕೆ ಮಾಡ್ಬೇಕು. ಹೇಗಂತಂದ್ರೆ ತುಂತುರು ನೀರಾವರಿ ಮತ್ತು ಹನಿ ನೀರಾವರಿ, ಅದನ್ನ ಜೆಟ್ ಮತ್ತು ಡ್ರಿಪ್ ಅಂತ ಕರಿತೀವಲ್ಲಪ್ಪ. ನೋಡ್ರಿ, ಅವಾಗ ಏನಾದ್ರು ನೀರು ಬಳಕೆ ಆಗುತ್ತಾ? ಆಗಲ್ಲ. ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ನೀರು ಪೋಲಾಗುತ್ತೆ, ಮಣ್ಣಿನ ಸವೆತನೂ ಕೂಡ ಉಂಟಾಗಲ್ಲ ಅಲ್ವಾ? ಇನ್ನ ಅಂತಿಮವಾಗಿ ಚೆಕ್ ಡ್ಯಾಮ್ಗಳ ನಿರ್ಮಾಣ. ಗೊತ್ತಾ ಚೆಕ್ ಡ್ಯಾಮ್ಗಳು ಅಂದ್ರೆ? ಮೊದಲ ದೊಡ್ಡ ಗುಂಡಿ ಇರ್ತಾವ ನೋಡ್ರಿ, ಅಲ್ಲಿ ಒಂದು ಕಟ್ಟಡವನ್ನ ಕಟ್ಟಿರ್ತಾರೆ. ಬಂದಿರ್ತಕ್ಕಂಥ ನೀರು ಅಲ್ಲೇ ಸ್ಟಾಕ್ ಆಗೋದು. ಡ್ಯಾಮ್ಗಳು ನೋಡಿದ್ದೀರಾ? KRS ಡ್ಯಾಮು, ಅಣಿವಿಲಾಸ, ಆ ರೀತಿಯಾಗಿರ್ತಕ್ಕಂಥ ಚೆಕ್ ಡ್ಯಾಮ್ಗಳನ್ನ ನಿರ್ಮಿಸಿದಾಗ ಏನಾಗುತ್ತೆ? ನೀರಿನ ಪ್ರಮಾಣ ಅಲ್ಲೇ ಇರುತ್ತೆ, ಅಂತರ್ಜಲನೂ ಕೂಡ ಹೆಚ್ಚಾಗುತ್ತೆ, ಮಣ್ಣಿನ ಸವೆತನೂ ಕೂಡ ಕಡಿಮೆ ಆಗ್ತಕ್ಕಂಥ ನಾವು ಕಾಣಬಹುದಾಗಿದೆ. ಕ್ಲಿಯರ್ ಆಯ್ತಾ? 3 ಅಂಕದ ಪ್ರಶ್ನೆ. ಇದು ಕೂಡ ಮಣ್ಣಿನ ಸವೆತ ತಡೆಗಟ್ಟುವ ವಿಧಾನ. ಇಷ್ಟು ಅಂಶಗಳು. ಓಕೆ, ಅರ್ಥ ಆಯ್ತಲ್ಲ? ಓಕೆ, ಹೋಮ್ವರ್ಕ್ ಮಾಡ್ಕೊಳ್ಳಿ ಬೇಗ. ಫಾಸ್ಟ್ ಮಣ್ಣಿನ ಸವೆತ ಎಂದರೇನು? ಮಣ್ಣಿನ ಸವೆತ ಎಂದರೇನು? ಮಣ್ಣಿನ ಸವೆತ ಎಂದರೇನು? ಮಣ್ಣಿನ ಸವೆತಕ್ಕೆ ಕಾರಣಗಳು. ಮಣ್ಣಿನ ಸವೆತಕ್ಕೆ ಕಾರಣಗಳು. ಮಣ್ಣಿನ ಸವೆತಕ್ಕೆ ಕಾರಣಗಳು. ನೆಕ್ಸ್ಟ್, ಮಣ್ಣಿನ ಸವೆತದಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳು. ಮಣ್ಣಿನ ಸವೆತದಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳು. ಆಯ್ತಾ? ನೆಕ್ಸ್ಟ್, ಮಣ್ಣಿನ ಸವೆತವನ್ನ ತಡೆಗಟ್ಟುವ ವಿಧಾನಗಳು. ಮಣ್ಣಿನ ಸವೆತವನ್ನ ತಡೆಗಟ್ಟುವ ವಿಧಾನಗಳು. ಆಯ್ತಾ? ಧನ್ಯವಾದಗಳು.